ಬೇಕು ಅನ್ನೋದು ಅಂಜಿಕೆ ಬರಕತ್ತೈತ. ಯಾಕಂದ್ರೆ ಒಂದು ನಾವು ಗಂಪಡ್ ಬಂದೇಕೇವ, ಒಂದು ಮಾತು ಹೆಚ್ಚಕೈತಿ, ಒಂದು ಮಾತು ಕಮ್ಮಿ ಆಕೈತಿ. ಒಂದು ಹಂಗೆ ಅಣಬಾರ್ದಿತ್ತು ಹಿಂಗೆ ಅಂದ, ಹಿಂಗೆ ಅಣಬಾರ್ದಿತ್ತು ಹಂಗೆ ಅಂದ. ಆದ್ರೂ ಒಂದು ಏನು ಮಾಡ್ತೀನಿ, ದೊಡ್ಡರಿಗೆ ಧೈರ್ಯ ಮಾಡತ್ತ, ಶಾನ್ಯಾರಿಗೆ ಸಂಶಯ ಮಾಡತ್ತ, ಮಾತಾಡಿಬಿಡ್ತೀನಿ. ಎಲ್ಲಿ ಯಾಕಪ್ಪ ಬೇಕು ಮಾತಾಡಿಬಿಡ್ತೀನಿ. ಅದಕ್ಕೆ ಗಜಾಸೂರನು ಗೌರಿಯ ಪುತ್ರ ವಿದ್ಯಾ ಕೊಡುವ ವೀರತ್ವ. ಗಜಾಸೂರನು ಗೌರಿಯ ಪುತ್ರ ವಿದ್ಯಾ ಕೊಡುವ ವೀರತ್ವ. ವಿದ್ಯಾ ಕೊಡುವ ವೀರತ್ವ ನನ್ನ ಸಿದ್ಧೈ ವೀರೈ ದೇವರ. ಸಿದ್ಧರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ರುದ್ಧರು ಯಾವಲ್ಲಿ ಹುಟ್ಟ್ಯಾರು. ಸಿದ್ಧರು ಹುಟ್ಟ್ಯಾರ ಸಿಡಿಯಾಣದಾಗ, ರುದ್ಧರು ಹುಟ್ಟ್ಯಾರ ಭೂಮಿಯಾಗ. ವಿದ್ಯೆ ಯಾವಲ್ಲಿ ಹುಟ್ಟಿತು ಕಾಣಿ, ಬುದ್ಧಿ ಯಾವಲ್ಲಿ ಹುಟ್ಟಿತು. ವಿದ್ಯೆ ಹುಟ್ಟಿತಿಡಿ ನಾಗರದಾಗ, ಬುದ್ಧಿ ಹುಟ್ಟಿತು ಶಿವನಲ್ಲೇ. ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಜಂಗಮರು ಯಾವಲ್ಲಿ ಹುಟ್ಟ್ಯಾರೋ. ನಿಂಗ ಹುಟ್ಟ್ಯಾವೋ ನೀರಾಗ ತಮ್ಮ, ಜಂಗಮರು ಹುಟ್ಟ್ಯಾರ ಐವಳ್ಳಿ. ಅರಸರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ಮುಲ್ಲರು ಯಾವಲ್ಲಿ ಹುಟ್ಟ್ಯಾರು. ಅರಸರು ಹುಟ್ಟ್ಯಾರ ಆನಿ ಗುಂದಿ, ಮುಲ್ಲರು ಹುಟ್ಟ್ಯಾರ ಮುದಿಗಲ್ಲ. ಲಿಂಗ ಇದು ಶಂಕ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಸುಂಕ ಯಾವಲ್ಲಿ ಹುಟ್ಟ್ಯಾವ. ಶಂಕ ಹುಟ್ಟ್ಯಾವ ಸಮುದ್ರದಾಗ, ಸುಂಕ ಹುಟ್ಟ್ಯಾವ ಕೆಣಿಯಾಗ. ಕ್ಯಾದಿಗೆ ಯಾವಲ್ಲಿ ಹುಟ್ಟಿತ್ ಕಾಣಿ, ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು. ಕ್ಯಾದಿಗೆ ಹುಟ್ಟಿತ್ ಕೆರೆಯಾಗ ತಮ್ಮ, ಮಲ್ಲಿಗೆ ಹುಟ್ಟಿತ್ತು ಮಳಲಾಗ. ಜಂಗಮರ ಹಗ್ಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಮಗ್ಗ ಯಾವಲ್ಲಿ ಹುಟ್ಟ್ಯಾವ. ಹಗ್ಗ ಮಗ್ಗಗಳು ಹುಟ್ಟ್ಯಾವ ತಮ್ಮ, ಉಂಡಾಡಗೌಡನ ಮಣಿಯಲ್ಲಿ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ ಅಂತ ನಮ್ಮ ಒಕ್ಕಲತನದ ಬಗ್ಗೆ, ನಮ್ಮ ಅಪ್ಪ ಅವರು ಒಕ್ಕಲತನದ ಬಗ್ಗೆ ಭಾಳ ಅದಕ್ಕೆ ಒತ್ತು ಕೊಟ್ಟು ಯಾವತ್ತು ಪಡೆದ ಬಂದ ರೈತರಿಗೆಲ್ಲ ನೌಕರಿ ಮಂದಿ ಹಾಕ್ಯಾರ ಮುಗದಾಣ. ಭಾಳ ಜನ ನೀವು ರೈತರ ಮಕ್ಕಳ ತಿಳಿದು ನೋಡ್ರಿ ಅಣ್ಣ. ಕಲಿತವ್ರೆಲ್ಲ ಕಾಯ್ದೆ ಮಾಡ್ತಾರ ಕುರ್ಚಿ ಮ್ಯಾಲಿ ಕುಂತ. ಹಳ್ಳಿ ಅಂದರ ಮೂಗು ಮುರುತ್ತಾರ ಕಸ ಕೌದಿ ಅಂತ. ಅದ್ರಾಗ ಹೊಳ್ಳಾಡಿ ಬರ್ದದ್ದು ಬೆಳೆದದ್ದು ಎಲ್ಲ ಮರ್ತೋಯ್ತು. ಕಡ್ಡಿ ಈಗ ಹೋಗಿ ಗುಡ್ಡ ಆದಂಗ ನೌಕರಿದಾರ ಬಲುತ್ತೋ. ಅಟ್ಟಿಟ್ಕೆಲ್ಲ ಹೊತ್ತೇರಿದ್ರ ಹೂಡತಾರ ಸಂಪ. ಉದ್ಯೋಗ ಬಿಟ್ಟ ಬೀದಿಗೆ ಇಳಿದ ಕೂಗಿ ಗುಂಪ. ಸುಖ ಉಂಡವರು ಸೂಟಿ ಬೇಡತಾರ ವಾರಕ್ಕೆ 2 ದಿವಸ. ಜಡ್ಡ ಬಂದರು ದುಡುಕಿ ತಪ್ಪಲು ರೈತಗೆ ಎಲ್ಲಿ ಹರ್ಷ. ಯಾವಾಗಿದ್ದರು ಅಂಥವು ಜನ ಕಿಸೆದಾಗ ರೊಕ್ಕ. ಬರ ಬಿದ್ದರು ಬೆಳಿ ಬರ್ತೈತಿ 1ನೇ ತಾರೀಕ. ಮತ್ತ ನೆಳ್ಳತೀರಿ ಪಗಾರ ನಮಗ ಸಾಲುದಿಲ್ಲ ಅಂತ. ಯಾರೇನು ಮಾಡುದು ಚೈನಿ ಮಾಡತೀರಿ ಪುರಿಯದ್ವಾಸಿ ತಿಂದ. ಮ್ಯಾಲಿನ ಹಿಡಿದ ತಳ್ಕೊಳಕೈತಿ ಎಲ್ಲಾರ್ದು ಒಂದು ಸರ್ಕ. ಮ್ಯಾಲಿನ ಹಿಡಿದ ತಳ್ಕೊಳಕೈತಿ ಎಲ್ಲಾರ್ದು ಒಂದು ಸರ್ಕ. ಯಾರ ನೋಡಿದರು ಹಗಲಿ ಸಂಚನ ಮಜಾ ಮಾಡು ಬದುಕ. ರೈತಗೆ ನೌಕರಿದಾರಗಿಂದ ಅಂತರ ಬೆಳೆದೈತಿ. ತಾನು ದೊಡ್ಡ ಮತ್ತು ನೌಕರಿದಾರರ ಕಣ್ಣು ಕಾಣದಾತಿ. ಗುಡ್ಡದ ಮಧ್ಯದಲ್ಲಿ ಕೊಳದಾಗ ಹೊರತಾವ್ ರೈತರ ಬೆವರಿನ ನೀರ. ಸಂಬೈತ ರೈತರ ರೊಚ್ಚಿಗೆ ಹತ್ತಾರ ಹರಿದವ್ ನಿಂಚೋಣ್ಣ. ಸಂಬೈತ ರೈತರ ರೊಚ್ಚಿರ್ತಾರೆ ಹರಿದವ್ ನಿಂಚೋಣ್ಣ ಅಂತ. ನಮ್ಮ ರೈತರು ಯಾರು ನಮ್ಮ ರೈತರನ್ನ ದಾಲ್ ಮಾಡಂಗಿಲ್ಲ. ಏನು ಮಾಡ್ತೈತೆ ಅಂದ್ರೆ ನಮ್ಮ ರೈತಕ್ಕೆ ಹೆಂಗೆ ನಡೆದೈತೆ ಅಂದ್ರೆ ಪಜಿತ್ ಎಷ್ಟು ಪಾಮೇಲಾಗೈತೆ ಅಂದ್ರೆ ದುಡಿಯಾಕ ಆಳು ಹಚ್ಚಿದ್ರ ಚಂತಂಗ್ ಪಗಾರ ತಕ್ಕ ಹೊಲ್ದಾಗ ಆಳು ದುಡಿವಲ್ಲ. ಮತ್ತು ನಮಗೂ ತಪ್ಪೈತೆ. ನಾವು ಏನು ಮಾಡ್ಯಾವ 10 ಕೂರಿಗೆ 20 ಕೂರಿಗೆ ಹೊಲ ಇಟ್ಕೊಂಡು ಮಕ್ಕಳು ಸಾಲಿ ಕಲಿಯಾಕ ಈಟ್ ಬೇಕಾದ ಸಾಲಿ ಕಲಿಸ್ಬಿಟ್ಟು ಕಂಡಾಪಟ್ಟಿ ಉದ್ದ ಸಾಲಿ ಕಲಿಸ್ಬಿಟ್ಟೆವು. ಅವು ಹೊಲಕ್ಕೂ ಬರುವಲ್ಲು, ಮಣಿಗೂ ಬರುವಲ್ಲು, ಅವು ಯಾರ ಮಾತು ಕೇಳುವಲ್ಲು. ಅವು ಮಕ್ಕಳು ಹಂಗಾಗಿಬಿಟ್ಟಾವು. ಮತ್ತು 6 ಮಂದಿ ಆಳುಗಳವ್ರು ಯಾಕೆ ನಮ್ಮ ಹೊಲ ಬಂದು ದುಡ್ತಾರ್ರಿ. ಅವ್ರು ಸುಮ್ಮನೆ ಏನು ತಿಂಡಿ ಬಿಟ್ಟಾಡ ತುರ್ಸೋದನ್ನ ಪಗಾರ ಕೊಟ್ಟಾಡ ದುಡ್ಡು ಹೋಗಿ ಬಿಡ್ತಾರೆ. ಅಟ್ಟ ಅವ್ರದಾಗದ. ಅದಕ್ಕೆ ನಾವೆಲ್ಲ ಏನು ಮಾಡಿದ್ವಿ, ಅಗಸಿದ ಅರ್ಬಿ ಹಾಕಿ ಬೆಳ್ಳಕ್ಕಿ ಬೆನ್ನು ಹತ್ತಿ ಬಿಟ್ಟೆವು. ನಮಗೆ ಒಟ್ಟು ಏನು ಗೊತ್ತಾಗಬಾರ್ದು ನಮ್ಮ ರೈತಕ್ಕೆ. ಮತ್ತು ಎಲ್ಲ ಊರಾಗೂ ಒಂದು ಪಜಿತ್ ನಡೆದೈತಿ. ಎಲ್ಲ ಊರಾಗೂ ಪಜಿತ್ ನಡೆದೈತಿ ನೋಡಿ. ಇವತ್ತೆಲ್ಲ ನೋಡಿ ಈ ಸಂಸ್ಕಾರ ಇವತ್ತು ನಮ್ಮ ಇದ್ರೊಳಗೆ ನಾ ಅಲ್ಲಿ ಹೋದ್ರೆ ಒಂದಿಟ್ಟು ಏನಾರ ನಮ್ಮ ಹಳ್ಳಿಗಾಡಿನ ಸಂಸ್ಕಾರ ಉಳಿಬೇಕಂದ್ರೆ ಎಲ್ಲ ಪೂಜ್ಯರ ಆಶೀರ್ವಾದಕ್ಕೆ ಅವ್ರಿಗೆ ಶರಣ ಮಾಡಿ ಹೇಳ್ತೀನಿ. ಯಾಕಂದ್ರೆ ಒಂದಿಷ್ಟು ಅವ್ರಿಗೆ ಜನರನ್ನು ಬಗ್ಗಿಸೋ ಶಕ್ತಿ ಅವ್ರಿಗೆ ಒಂದಿಟ್ಟು ಐತಿ. ಮತ್ತೆ ಯಾರೂ ಇಲ್ಲ. ಸರ್ಕಾರದವ್ರಿಗಂತೂ ಇಲ್ಲ. ಸರ್ಕಾರದವ್ರು ಅವ್ರ ಜಗಳನ ಬಿಡಿಸೋದು ಹೆಚ್ಚಾಗೈತಿ. ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳ. ಸಣ್ಣವ್ರು ಇದ್ದಾಗ ಆಟದ ಜಗಳ, ಹರೇಕ್ ಬಂದ್ಮೇಲೆ ಪ್ರೀತಿ ಜಗಳ, ಹಂದ್ರದಾಗ ಬೀಗರ ಜಗಳ, ಬಾಳ್ಯದಾಗ ಹೆಂಡತಿ ಜಗಳ. ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ, ಎಲ್ಲಾರ್ದು ಒಂದೇ ಜಗಳನು.
ಕುರುದೊಡ್ಡ್ಯಾಗ ಕುರುಬರ ಜಗಳ, ಹೊಲದೊಡ್ಡ್ಯಾಗ ರೈತರ ಜಗಳ, ಬಂಗಾರ ಒಳಗ ಪತ್ತರ ಜಗಳ, ನೂರಿನೊಳಗ ಜಾತ್ರೆ ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಮಠದಾಗ ಸ್ವಾಮಿಗಳ ಜಗಳ, ಮಠದಾಗ ಸ್ವಾಮಿಗಳ ಜಗಳ, ಸವಾಲ್ದಾಗ ಭಾಗವಂತರ ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಕೋರ್ಟ್ನ್ಯಾಗ ವಕೀಲರ ಜಗಳ, ಕಚೇರಿಯಾಗ ಪೊಲೀಸರ ಜಗಳ, ಅಸೆಂಬ್ಲಿ ಒಳಗೆ MLA ಜಗಳ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು. ಶಾಣ್ಯರ ಜಗಳ ಮಾತಿನ್ಯಾಗ, ದಡ್ರ ಜಗಳ ಬಡಗಿ ಒಳಗ, ಎಲ್ಲಾರ್ದು ಒಂದೇ ಜಗಳನು. ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ. ಈಗ ಏನಾಗೈತಿ ಅಂದ್ರೆ ಪರಿಸ್ಥಿತಿ ಭಾಳ ಹದಗೆಟ್ಟು ಹೋಗೈತಿ. ನೋಡಿ, ಒಂದಿಷ್ಟು ಮಂದಿ ಮುದುಕರು ನೋಡಿದ್ದ, ಮುದುಕರು ನೋಡಿ, ಅವರೆಲ್ಲ ನಮ್ಮ ಹಳೆ ಪದ್ಧತಿ. ಇನ್ನೂ ಒಂದು ಸ್ವಲ್ಪ ಮುದುಕರು ಹತ್ತಿಲ್ಲ, ಹೊಸ ಮಂದಿ ಹತ್ತಿಲ್ಲತ್ತು ಏನೂ ಇಲ್ಲ, ಏನೂ ಇಲ್ಲ. ಈಗ ನೋಡ್ರಿ, ಸ್ವಸ್ಥರು ಕರ್ಕೊಂಡ್ಬಂದಾರ, ಅವ್ರಿಗೆ ಅಡುಗೆ ಮಾಡಕ್ಕೆ ಬರುವಲ್ಲ. ಶಾಲ್ಯಾಗ ನೌಕರಿ ಕೊಟ್ಟಾರ, ಅವ್ರಿಗೆ ಓದಾಕ್ ಬರುವಲ್ಲ. ಅವ್ರಿಗೆ ಓದಾಕ್ ಬರೋಲ್ಲ, ಅವ್ರಿಗೆ ತಿಳಿವಲ್ದ, ಅವ್ರಿಗೆ ನೌಕರಿ ಕೊಟ್ಟಾರ. ಸ್ವಸ್ಥರು ಕರ್ಕೊಂಡ್ಬಂದಾರ, ಅಡುಗೆ ಮಾಡಕ್ಕೆ ಬರೋಲ್ಲ. ಮುದುಕರು ಮನ್ಯಾಗ ನ್ಯಾಯ ಯಾರು ಬಂದಾರ ಹೇಳಕ್ ಹೋದ್ರ ಆದ್ರೆ ನಿಮ್ಮ ಕಾಲು ಹೋತವ್ರಿಗೆ ಏನಿಲ್ಲ. ಅವ್ರು ಹೆಂಗತ್ತಾರ ಹಂಗ ಅನ್ನೋದು ಅಂತ ಪರಿಸ್ಥಿತಿ. ಅವಾಗ ನಮ್ಮ ಹಿರಿಯರು ಉಡಿಯಾನ ಪಲ್ಲೆ ಮಂದಿ ಯಾರನ್ನು ನೋಡಿದ್ರೆ ಕಣ್ಣು ನಟ್ಟಿಗಿಟ್ಟಿತ್ತಂತೇಳಿ ಅದ್ರ ಪಲ್ಯ ಉಡಿಯಾನ ಮುಚ್ಕೊಂಬಂದು ಮನೆಯಾಗ ಪಲ್ಯ ಮಾಡ್ಕೊಂತಿತ್ತಿದ್ರು. ಈಗೆಲ್ಲ ಏನಿದ್ರು ಗರ್ದಿ ಗಮ್ಮಟ್ ಮೊಬೈಲ್ನಾಗ ತೋರ್ಸಾಕತ್ತಿ ಬಿಟ್ಟಾರ. ಎಲ್ಲಾರ್ದು ಯಾರು ಜಗಳಾಡ್ದ ಅವ್ರದ್ದು, ಹೆಂಡತಿ ಗಂಡನ ಬರೋದು, ಗಂಡ ಹೆಂಡತಿ ಬರೋದು, ಅತ್ತಿ ಸೊಸಿನ ಕದ್ಬೋದು, ಸ್ವತ್ತಿ ಹತ್ತಿನ ಕದ್ಬೋದು, ಮಂದಿ ಎಲ್ಲ ನಿಂತ್ಕೊಂಡು ನೋಡೋದು. ಎಲ್ಲ ನಮ್ಮ ಒಬ್ರು ಎಲ್ಲ ಕಬರಿ ಚೂರಾಗಿ ಹೋಗಿತ್ತು. ಸುದ್ದಿ ಏನಂತೂ ಏನು ಉಳಿದಿಲ್ಲ, ಎಲ್ಲೂ ಉಳಿದಿಲ್ಲ ಸುದ್ದಿ. ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ಹಿರಿಯರು ಮಾತು ಹೇಳ್ತಿದ್ರು, ಸಾಲಿ ಮಾಸ್ತರ್ ನಿಂತು ಉಚ್ಚಿ ಹೋದ್ರೆ ಸಾಲಿ ಹುಡುಗರು ಓಡ್ಯಾಡಿ ಹೋಗ್ತಾವ ಹೇಳ್ತಿದ್ರು. ಹಂಗಾಗಿ ಬಿಟ್ಟೈತಿ. ಅಲ್ಲಿ ಅಲ್ಲಿ ಅಸೆಂಬ್ಲಿ ಒಳಗೆ ಅವ್ರು ಬಾಗಲ ಹಾಕಿ ಬಡ್ದೆ, ಅವ್ರು ಹಾರ್ಗಿಡಿ ಊರ್ ಮಂದಿ ತೋರಿಸ್ತಾ ಇರ್ತಾರ, TV ತಂದು ಅವ್ರು ತೋರಿಸ್ತಾರ ಅವ್ರ ಜಗಳ. ಮತ್ತೆ ಅವ್ರು ನೋಡ್ತಾರೆ. ಅವ್ರ ಮನೆ ಅಂದು ಅವ್ರ ಪಾರ್ಟಿ ಅನ್ನೋರು ಇವ್ರು ಕರ್ಕೊಂಡು ಹೋಗುದು, ಇವ್ರ ಪಾರ್ಟಿ ಅನ್ನೋರು ಅವ್ರು ತಗೊಂಡು ಹೋಗುದು. ಬರೀ ಅವ್ರನ್ನ ನೋಡಿದ್ರೇನ ಇಲ್ಲಿ ಊರಾಗೂ ಅದನ್ನ ಹೇಳ್ದಂತ. ಅವ್ರ ಮನೆ ಅವ್ರು ಇವ್ರು ಹೋಗುದು, ಇವ್ರ ಮನೆ ಅವ್ರು ಹೋಗುದು. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಕಚೇರಿ ಹೋದ್ರೆ ನಮಗೆ ನೆಲೆಯಲ್ಲಿ ಬರ ನಿಮಗೆ ತಗೊಂಡು ಏನ್ ಮಾಡೋರು ಕಚೇರಿ ಅವ್ರ ಹತ್ತಾರು. ವಕೀಲ್ ಕೇಳಾಕ ನಾನು ಹೇಳ್ತೀನಿ, ನನ್ನ ಮ್ಯಾಗ ಕೇಸ್ ಹಾಕಲ್ಲ, ನಾ ಯಾರು ಕೇಳೋದು? ಆ ವಕೀಲ ತಾನು ಏನು ಪೈತಿ ಮಾಡ್ದಾಗ ಸ್ವಾಮಿಗಳು ಯಪ್ಪ ನಮ್ಮ ಬಸ್ತಾನ ಹಿಂಗಾಗೈತ್ರಿ, ಅದು ಮಾಡಿ ಮಾಡ್ದಾಗ ನಮ್ಮ ಮಾಡ್ದಾಗ ಗದ್ಲಾಗೈತ್ರಿ, ನಮ್ಮನ್ನ ಯಾರು ಕೇಳೋರು? ಒಟ್ಟು ಹಿಂಗೆ ನಡೆದ್ರೆ ಇದನ್ನೆಲ್ಲ ಸುದ್ದಿ ಮಾಡೋರು ಯಾರು? ಸುದ್ದಿ ಮಾಡೋರು ಯಾರು ಇಲ್ಲ. ಯಾಕಂದ್ರೆ ಅವಾಗ ಏನು ನ್ಯಾಯ ಅಂದ್ರೆ ಹಿರಿಯರು ತಂಗಿ ನೀ ಜಗಳ ಬರಲ್ಲ ಹಂಗು. ಹಿರಿಯರು ಏನು ಮಾಡ್ತಿದ್ರು ಅವಾಗ ಈಗ ನಂಗೆ ಇದ್ದಿದ್ದಿಲ್ರಿ. ಕೋರ್ಟ ಕಚೇರಿ ಏನಿದ್ದಿದ್ದಲ್ಲ, ಊರಾಗ ಒಬ್ಬ ಗೌಡ ಆಗಲಿ ಕುಣ್ಕಲೆ ಆಗಲಿ ಸ್ವಾಮಿಗಳ ಮಟ್ಟಕ್ಕಾಗಲಿ ಹೋದ್ರಪ್ಪ ಅಂದ್ರೆ ಅವ್ರು ಹೇಳ್ತಿದ್ರು. ಅವ್ರು ಹೇಳ್ಯಾರ ಎಲ್ಲಾರು ಕೇಳಿ ಬಾಕೊಂದು ಹೋಗಿದ್ರು. ಯಾರು ಇಲ್ರಿ, ಕಂಡಾಪಟ್ಟಿ ಶಾನ್ಯಾರಾಗ. ಅವಾಗ ಊರಾಗ ತೊಡೆ ಮಂದಿ ಒಂದು 5-6 ಮಂದಿ ಶಾನ್ಯಾರು ಇರ್ತಿದ್ರು, ಒಟ್ಟರು ದಡ್ರ ಇರ್ತಿದ್ರು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಿದ್ರು. ಈಗ ಎಲ್ಲರೂ ಶಾನ್ಯಾರಾಗಿ ಬಿಡ್ತಾರ. 1, 2, 4, 5 ದಡ್ರು ಹೋದಾರ. ಅವ್ರ ಮಾತು ಯಾರು ಕೇಳಿದ್ರು? ಯಾರು ಕೇಳಿದ್ರು? ಶಾನ್ಯಾರತ್ತ ಹೊಂಟು ಬಿಟ್ಟಾರ. ಇವ್ರು ಶಾನ್ಯಾರು ಯಾರು, ದಡ್ರು ಯಾರು ಏನೂ ತಿಳಿವಲ್ದು. ಈಗ ಮಾತು ನೋಡ್ಬೇಕು ಪರಿಸ್ಥಿತಿ ಎಂತ ಹಿಡ್ದೈತೆ ಅಂದ್ರೆ ಎಲ್ಲ ಊರಾಗ ನಾನು ಫಂಕ್ಷನ್ಗೆ ಹೋದಲ್ಲಿ ನೋಡ್ತೀನಿ, ಎಲ್ಲ ತವರಲ್ಲಿ ನೋಡ್ತೀನಿ. ಯಪ್ಪ ಇನ್ನು ನೀವು ಮಠದಾನ ಸ್ವಾಮಿಗಳು ಮೊದಲು ನೀವು ಒಂದು ಕೆಲಸ ಮಾಡೋದು ಏನು ಅಂದ್ರೆ ನಮ್ಮ ಹಳ್ಳಿನ ಉದ್ಧಾರ ರಾಜಕೀಯ ಅವರಿಂದ ಉದ್ಧಾರ ಆಗೋದಿಲ್ಲ. ನಮ್ದಿನ ಹಾದಿಗಟ್ಟು ಹೈದರಾಬಾದ್ ಆಕೈತಿ ನಮ್ದು. ಇನ್ನು ಏನ್ರಿ ನೀವು ಸ್ವಾಮಿಗಳ ಮಂದಿನ ನಡಕಟ್ಟಿ ನಿತ್ರ, ಸ್ವಾಮಿಗಳ ಮಂದಿ ಗಟ್ಟುಳ ಭೂಮಿಯಾಗ ದುಡು ರೈತರು ನಡಕಟ್ಟಿ ನಿತ್ರೆ ನಮ್ಮ ಊರ ಸುಧಾರಣೆ ಆಕ್ಕಾವ. ಇನ್ನು ಅವ್ರನ್ನ ಬಿಟ್ಟರೆ ಯಾರು ಸುಧಾರಣೆ ಮಾಡೋರು ಇಲ್ಲ, ಯಾರು ಇಲ್ಲ. ಅಲ್ಲಿ ಊರಾಗ ಶಾನ್ಯಾರ ನೋಡು ಒಟ್ಟು ಅವ್ರು ನಿಷೇಧಾಗಿರ್ತಾರ. ಅವ್ರೆಲ್ಲ ಮ್ಯಾಲ ನಿಷೇಧಾಗಿರ್ತಾರ. ಅವ್ರು ಬೆನ್ನು ಹತ್ತಿದವ್ರು ಅವರು ನಿಷೇಧಾಗಿರ್ತಾರ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇನ್ನು ಮಾಡ್ದಾಗ ಸ್ವಾಮಿಗಳು ಒಂದಿಷ್ಟು ಮಂದಿ ಅದಾರ ಅಂದ್ರೆ ಸುಮ್ ಹೆಂಗದೀವ ಅಂದ್ರೆ ಈ ಸದ್ದ ನಮ್ಮ ಹೆಣ್ಮಕ್ಳು ಅವ್ರು ಬೀಸ್ತಿದ್ರಲ್ಲ, ಬೀಸು ಕಲ್ಲಿಗೆ ಬೀಸಿದಾಗ ಒಂದಿಷ್ಟು ಅಣಸಿನ ಮಗ್ಗಲು ಜ್ವಾಳ ಉಳ್ತಿದ್ದು. ಅಷ್ಟೇ ಒಳ್ಳೆಯವ್ರು ಬಂದಿದ್ದಾರೆ, ಅಷ್ಟೇ ಮಂದಿ. ಆ ಬೀಸು ಕಲ್ಲಿಗೆ ಹೆಚ್ಚಿದ ಅಣಸುಗಳು ಎಷ್ಟಿದ್ದು ಅಷ್ಟೇ ಮಂದಿ ಒಳ್ಳೆಯವ್ರದಾರು. ಈಗೆಲ್ಲ
ಎಷ್ಟು ಬದಲಾಗಿತ್ತು ಅಂದ್ರೆ ಉಡುಗಿ ತೊಡಗಿ ಬದಲಾಗಿದೆ. ಅವಾಗ ಗಂಡ್ಮಕ್ಳು ಎಲ್ಲ ಕಟ್ಟಿ ಕೂತಿದ್ರೆ ಹೆಣ್ಮಕ್ಳು 5-4 ಮಂದಿ 3 ಮಂದಿ ಹೆಣ್ಮಕ್ಳು ಬದುಕಿ ಬರ್ತಿದ್ರೆ ಅಡರಾಶಿ ಸೀರಿ ಸೆರಗ ಬೀಳ್ತಿರ್ತಾರ, ಅಡರಾಶಿ ಜಕ್ಕೋತಿದ್ರು, ಸೆರಗ್ ಜಕ್ಕೋತಿದ್ರು. ಈಗ ಹೆಡ್ಕಿ ಅಪ್ಪನದು ಗೊತ್ತಿಲ್ಲ, ಗಂಡನದು ಗೊತ್ತಿಲ್ಲ, ಮಾವನದು ಹೆಡ್ಕಿ ಹಾಕೊಂಡು ಮಾತಾಡ್ತಾರೆ. ಸೀರೆ ಸೆರಗ್ ಕೊಟ್ಟರು ಹೆಡ್ಗಿಗೆ ಬಂದೈತಿ. ಯಾರು ಕೇಳೋರ ಇಲ್ಲ. ಹೌದು, ಮನ್ಯಾಗರ ಅವ್ರವ್ರ ಮನ್ಯಾಗ ಮಂದಿ ಯಾರು ನೋಡೋದು ಬೇಡ. ಅವ್ರವ್ರ ಮನ್ಯಾಗಾರ ಅವರು ತಂಗಿ ಹಿಂಗೆ ಮಾಡಬಾರ್ದ, ಹಿಂಗಿರ್ಬೇಕು, ನಮ್ಮ ಧರ್ಮ ಹಿಂಗೈತಿ, ನಮ್ಮ ಸಮಾಜ ಹಿಂಗೈತಿ, ನೀವು ಹಿಂಗೆ ಹೋಗ್ಬೇಕಂತೇಳಿ ಮನ್ಯಾಗ ಮಕ್ಕಳಿಗಾರ ಹೇಳ್ಬೇಕ. ಅದು ಇಲ್ಲ. ಅವ್ರಿಗೆ ಲಾಗ ಬಾಡನ್ ಅಂತ ಸೊನ್ನ ತಂದು ಕೊಟ್ಟು ಬಿಡ್ತಾರೋ, ಅವ್ರು ಏನು ಹೇಳಕ್ ಗೊತ್ತಾಗಲ್ಲ. ಅವು ತುರ್ಮ ಕಟ್ಕೋವಲ್ಲು, ಹೆಣು ಹಾಕೋವಲ್ಲು, ದೇವ್ ಬಡದಂತೆ ಅವು ಹೊಂಟಾವು. ಅವ್ರ ನೋಡಿ ಇವು ಕೂತ ಯಾರು ಹೇಳ್ಬೇಕು? ನಮ್ಮ ಬಾಳೆ ನಾವ ಶುದ್ಧ ಮಾಡ್ಕೋಬೇಕು. ನಮ್ಮ ಹೊಟ್ಟೆ ಹೆಸರಾಗ ನಾವು ಹೆಂಗೆ ಹೋಗ್ತೇವೋ ನಮ್ಮ ಮನೆ ಬಾಳೆ ನಾವ ಶುದ್ಧ ಮಾಡ್ಕೋಬೇಕು. ಮಂದಿ ಯಾರು ಮಾಡಕ್ ಬರೋದಿಲ್ಲ. ಒಬ್ರು ಮಕ್ಳಿಗೆ ಒಬ್ರು ಹೇಳಕ್ ಬರೋದು. ಎಂಥ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ, ಯಾರ ಮೇಲೆ ಯಾರು ಈಗ ಇಲ್ಲ ಅಧಿಕಾರ, ಆರು ಗಂಡ ಬಡಿಯಾಗಿಲ್ಲ, ಮದುವೆ ಹೇಳ್ತಿನ ಕಣ್ಣಿಗೆ ಕಂಡ್ರು ಹಿಡಿಯಾಗಿಲ್ಲ, ತುಡುಗು ಮಾಡೋರ್ನ ಏನಿಲ್ಲ, ಹಿಡ್ಕೊಂಡು ಹೋಗೋದು ಕರ್ಕೊಂಡು ಬರೋದು. ಇದು ಏನಿದೆ? ಸರ್ಕಾರದಾಗ ಒಂದು ಗಟ್ಟಿ ಐತೆತ್ತೀರ, ಅಲ್ಲಿ ಇಲ್ಲ. ಊರಾಗ ಒಂದು 10 ಮಂದಿ ಹಿರಿಯರ್ದಾರ, ಗಟ್ಟಿ ಉದಾರ್ತೀರ, ಅಲ್ಲಿ ಇಲ್ಲ, ಅಲ್ಲಿ ಇಲ್ಲ. ಮತ್ತೆ ಇದು ಎಲ್ಲಿ ಹೋಗುದು? ಊರಾಗ ಮಂದಿ ಒಂದಿಟ್ಟು ಮಂದಿ ಆ ರಾಜಕೀಯ ಬಂತು ಇಲೆಕ್ಷನ್, ಗುಂಪ ಕೂಡಿ ಹೊಂಟೈಚಣ ಕುಡಿದ ಕುಣುವತ್ತಾರ ದಿನ ಊರಾಗ ಹಬ್ಬದ ವಾತಾವರಣ. ಕೋಳಿ ಒಂದು, ಕೊರ್ರವನ್ನು ಒಂದು, ಬೆಕ್ಕು ಒಂದು, ಮೆವ್ವನು ಒಂದು, ನಾಯಿ ಒಂದು, ಬವ್ವನು ಒಂದು, ಕುರಿಮರಿ ಒಂದು, ಬ್ಯಾಣ ಒಂದು. ಓಟಿಗೆ ನಿಂತವ್ ಸಾಲ ಕೊಟ್ಟರು, ಹೆಂಡ ಕಂಡ ತೂರಾಡಿ ಬಿಟ್ರು. ಗೆದ್ದವ್ರನ್ನ ಹೊತ್ಕೊಂಡು ಹೊಂಟ್ರು, ಬಿದ್ದವ್ರನ್ನ ತುಳ್ಕೊತ ಹೊಂಟ್ರು. ಗೆದ್ದವ್ರಿಗೆ ಗಣಪತಿ ಹಬ್ಬ, ಸೋತವ್ರಿಗೆ ಹೋಳಿ ಹಬ್ಬ. ಗೆದ್ದವ್ರ ಮೋಟ್ಯಾಗ ರಂಗಿನ ಹಬ್ಬ, ಸೋತವ್ರ ಮೋಟ್ಯಾಗ ದುಃಖದ ಹಬ್ಬ. ಗೆದ್ದವ್ರೆಲ್ಲರೂ ನಮ್ಮವ್ರಪ್ಪ, ಸೋತವ್ರೆಲ್ಲರೂ ನಮ್ಮವ್ರಪ್ಪ. ಸಾಲ ಕೊಟ್ಟವ್ರು ನಮ್ಮವ್ರಪ್ಪ, ಅವ್ರ ಹಿಂದೆ ಜೈ ಅಣ್ಣವ್ರು ನಮ್ಮವ್ರಪ್ಪ. ಎಲ್ಲರೂ ನಮ್ಮವ್ರ. ಹೌದು, ಈಗೆಲ್ಲ ಇದೊಂದು ಸಂಸ್ಕಾರ ಮಾಡೀವಿ. ಇದ ಸಂಸ್ಕಾರ ಮಟ್ಟ ಮಾನ್ಯದ ಎಲ್ಲ ಗುರುಗಳು. ಇನ್ನು ಹೆಂಗಾಗೈತೆ ಆಗ್ಬೇಕಂದ್ರೆ ಅವರು ಈ ರಾಜಕೀಯ ಮಂದಿ ಹೆಂಗೆ ಒಂದಿಷ್ಟು ಮಂದಿ ಗುಂಪು ಕಟ್ಕೊಂಡು ಅಡ್ಯಾಡ್ತಾರಲ್ಲ, ನಿನ್ನ ಸ್ವಾಮಿಗಳ ಮಂದಿ ಒಂದಿಷ್ಟು ಬಡ್ಗಿ ಒಂದಿಷ್ಟು ಮಂದಿ ತಗೊಂಡು ಅಡ್ಯಾಡ್ಬೇಕು. ಯಾಕಂದ್ರೆ ನೀವು ಏನಾರ ಮಾಡಾಕತ್ತಿದ ಅಂದ್ರೆ ಇವ್ರು ನಿಮ್ಮನ್ನ ಆ ಥರ ತಿಳ್ಕೊತ ಹೋಗ್ಬೇಕು. ನಂಗೆ ಬಂದೈತಿ. ಯಾಕಂದ್ರೆ ಅವರು ರೊಕ್ಕ ತೋರಿಸ್ತಾರೆ, ರಾಜಕೀಯ ಮಂದಿ ರೊಕ್ಕ ತೋರಿಸಿ ಮಂದಿ ನೋಡುತ್ತಾರೆ. ನಾವು ಎಲ್ಲರೂ ಕೂಡ ಒಂದು ಬಡ್ಗಿ ತಗೊಂಡು ಇನ್ನು ಹಿಂಡು ಕಾಯ್ದೆದ ಒಂದು ಹಿಂಡು ಕಾಯ್ದೆದ ಗಂಡ ಯಾವುದು ಅಂದ್ರೆ ಗುಂಡು ಬಡಿಗಿ. ಇನ್ನು ಎಮ್ಮೆ ಬಡಿಗಿ ತಗೊಂಡ ಎಮ್ಮಿನ ಇದಕ್ಕಂದ್ರೆ ಸಂಭಾಷಣೆ ಬಂದಿದ್ದು ಏನು ಕೆಲಸ ಇಲ್ಲ, ಇಂಥದ್ದು ಬಂದೈತಿ. ಅದಕ್ಕೆ ನೀವೆಲ್ಲ ಸ್ವಾಮಿಗಳು ನಡ್ಕಟ್ಟು ನಿಂದಿರ್ಬೇಕು. ನೀವು ನಡ್ಕಟ್ಟಿ ನಿತ್ರ ನಮ್ಮ ಸಮಾಜ ಸುಧಾರಣೆ ಆಕೈತಿ. ಇಲ್ಲಿಕಂದ್ರೆ ಆಗುದಿಲ್ಲ. ಯಾಕಂದ್ರೆ ಭಾಳ ಹದಗೆಟ್ಟು ಹೈದರಾಬಾದ್ ಆಗೈತ್ರಿ. ನಮ್ದು ಏನೂ ಉಳಿದಿಲ್ಲ. ಯಾವ ಊರಾಗ ಹೋಗಿ ನೋಡಿ ನೀವು, ಹಿರಿಯರ ಮಾತಿಗೆ ಒಂದಿಟ್ಟು ಕಿಮ್ಮತ್ತಿಲ್ಲ. ಅತ್ತಿ ಮಾತು ಸೊಸಿ ಕೇಳಂಗಿಲ್ಲ, ಅಪ್ಪನ ಮಾತು ಮಕ್ಕಳು ಕೇಳಂಗಿಲ್ಲ, ಗಂಡನ ಮಾತು ಹೇಗೆ ಕೇಳಂಗಿಲ್ಲ. ಇನ್ನು ಕೇಳುದು ಯಾರು? ಇನ್ನು ಎಲ್ಲೆಲ್ಲ ಬಂದು ಇನ್ನು ಪುಣ್ಯ ನೀವ ಒಂದೊಂದು ಚಲೋ ಅವ್ರ ಮನ್ಯಾಗ ಮಾತು ಕೇಳುವಂಥದ್ದು ಒಂದು ದೊಡ್ಡ ತಾಯ್ತಾ ಮಾಡಿ ಒಟ್ಟು ಮಂತ್ರಿಸಿ ಅವ್ರ ನಡಿನ ಕಟ್ಟಿದ್ರಿ ಅಂದ್ರೆ ಇನ್ನು ಕೇಳ್ತಾರೆ. ಆ ದನಕ್ಕೆ ತುಡುಗಿನ ದನಕ್ಕೆ ಬುದ್ಧಿ ಕಟ್ತಿತ್ತಲ್ಲ ನಮ್ಮ ಒಕ್ಕಲ್ತನದಾಗ, ತುಡುಗಿನ ದನಕ್ಕೆ ಬುದ್ಧಿ ಕಟ್ಟದಂಗೆ ಬೆರ್ಕಿ ಮಂದಿಗೆ ಅಪ್ಪ ಅವ್ರ ಒಂದು ತಾಯ್ತಾ ಮಾಡಿ ಕಟ್ಟಿದ್ರೆ ಏನೋ ಸಮಾಧಾನ ಆಕತಿ. ಇಲ್ಲಿಕಂದ್ರೆ ಆಗುದಿಲ್ಲ, ಅಷ್ಟು ಇದು ಆಗ್ಬಿಟ್ಟೈತಿ. ಅದಕ್ಕೆ ಇನ್ನು ನಾವೆಲ್ಲ ಒಂದು ಇನ್ನು ಬರ್ಬತ್ತ ಇದ್ರ ಶುದ್ಧ ಆಗ್ಬೇಕಾದ್ರೆ ಏನೂ ಆಗುದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಓಡಿ ಹೋಗಲು ಬೇಡ, ಗಾಡಿ ಜಿಗಲು ಬೇಡ, ಗಾಡಿ ಎತ್ತಳಗ ತಿಳಿಬೇಡ. ನಮ್ಮ ತಾಯಿಗಳು ಹೇಳ್ತಿದ್ರು, ಓಡಿ ಹೋಗಲು ಬೇಡ, ಗಾಡಿ ಜಿಗಲು ಬೇಡ, ಗಾಡಿ ಎತ್ತಳಗ ತಿಳಿನೀರ, ಗಾಡಿ ಎತ್ತಳಗ ತಿಳಿನೀರು ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ನಾಯಿ ಬಾಲವ ಡೊಂಕ ನ್ಯಾಗ ರೇಡಿಯ ಡೊಂಕ, ನ್ಯಾಯ ಹರಿಯವನ ಮಣಿ ಡೊಂಕ, ನ್ಯಾಯ ಹರಿಯವನ ಮಣಿದಾಕ ಅವ್ರ ಮಣಿಯಾಗ ಸ್ವಸ್ಥರ ಡೊಂಕ ಕಡಿತಾಕ. ಹೌದು, ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರೆ ಮಾದಲಿ ಉಂಡ್ಯಾಗ ಮಲಿ. ಎಷ್ಟು ಹೇಳ್ತೀವಿ. ಮತ್ತು ಅದ ನಮ್ಮ ರೈತರು ಹೇಳ್ತಿದ್ರು,
ಕಣಯಾರ ಕಡದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರೋ ಹೊತ್ತೇರಿ ಮೇಟಿ ಜಡದಾರೋ ಈ ಊರ ಮುತ್ತೈದರ ಬಂದ ಮುರಿದಾರು ಹಂತಿಯ ಹೊಡಿಯವರು ಹಂಚಿಕಿ ತೆಗೆದಾರು ಚಾದ ಬೋಗಾಣಿ ಒಲಿ ಮುಂದ ಇಟ್ಟುಕೊಂಡ ಚಾ ಕುಡ್ದ ಹಂತಿ ಹೊಡೆದಾರು ಕಣದಾಗ ಕಣ್ಕಿರ್ಲಿ ಒಲಿಯಾಗ ಬೆಂಕಿರಲಿ ಬೆಂಕಿರಲು ನಿಮ್ಮ ಮನದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಹೇಳ್ತಿದ್ರು. ಅಚ್ಚಿ ಹೊಲ್ಲ ಲಕ್ಷ್ಮಿ ಇಚ್ಚಿಕ್ಯಾಗ ಬಂದಾಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು ಯಾಕೋ ಬಸುವ ಮೆಲ್ಲಕ್ಕೆ ನೋಡುತ್ತೇವೆ ಕಡಕೆಲ್ಲ ರಾಶಿ ಮಣಕಾಲಿಗೆ ಬತ್ತು ಬೂದ ನಿಮ್ಮವ್ವ ಬುತ್ತಿಗೆ ತಂದಾಳು ಎಲ್ಲಕ್ಕಿ ಸುಂಟಿ ಮರ್ತ ಬಂದವಳು ಹೊಂತ ಹಂತಿ ಹೊಡ್ಕೋತ ಎಲ್ಲರೂ ಕೂಡಿ ಒಗ್ಗಟ್ಟರಿಂದ ಹಾಡ್ತಿದ್ರು ಒಮ್ಮತ್ತಿಂದ ಬದುಕ್ತಿದ್ರು. ಎಲ್ಲ ಆತು. ನಮ್ಮ ಹಿಂದಿನ ಹಿರಿಯರು ಹೋರಾಟ ಮಾಡಿದರು, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು, ಏನಾರ ಬಾಡನಂತೇಳಿ ಹೋರಾಟ ಮಾಡಿದ್ರು. ಆ ಹೋರಾಟ ತಂದು ಕೊಟ್ರು. ಆ ಹೋರಾಟ ಯಾರಿಗೆ ತಂದು ಕೊಟ್ಟ ಅಂದ್ರೆ ಊರು ಉಡೋರಿಗೆ ಕೈಯಾಗಿ ತಂದು ಕೊಟ್ಟಾಗ. ಸುಖದವ್ರಿಗೆ ಯಾರಿಗೂ ನಮ್ಮ ಸ್ವಾತಂತ್ರ್ಯ ಸಿಗಲಿಲ್ಲ, ಯಾರಿಗೂ ಸಿಗಲಿಲ್ಲ. ಈಗ ಏನೈತೆ ನಮ್ಮ ಸ್ವಾತಂತ್ರ್ಯ? ಎಲ್ಲಿ ಬರೀ ಕುತಂತ್ರ. ಸ್ವತಂತ್ರ ಅಂತೂ ಯಾರೂ ಇಲ್ಲ. ಎಲ್ಲಿ ನೋಡಿದ್ರು ಕುತಂತ್ರ. ಈಗ ನೋಡಿ ಯಾರು ಕೈ ಎಣದಂಗೆ ಮಾಡಿಬಿಟ್ಟ. ಯಾರು ಕೈ ಎಣುವಲ್ಲ, ಎಲ್ಲೂ ಏನೋಲ್ಲ. ಅದಕ್ಕೆ ಇನ್ನು ನಾವು ಸುಧಾರಣೆ ಆಗ್ಬೇಕಾದ್ರೆ ನಮ್ಮ ಹೆಣ್ಮಕ್ಳು ಹೇಳ್ತೀರ, ಹೊತ್ತ ಮಣಿಗೆ ಮಾಡಿದ್ರೆ 10 ಥರದ ಅಡಿಗೆಯ ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ ಮುಪ್ಪಾದ್ರ ತವರೂರು ಮರಳಿ. ಹೆಣ್ಮಕ್ಳು 10 ಮಣಿಗೆ ಹೆಣ್ಮಕ್ಳಿಗೆ ಎಷ್ಟು ವರ್ಷ ಆದರೂ ಎಷ್ಟು ಮುಪ್ಪಾದ್ರೂ ತವ್ರ ಮನೆ ಕಡೆ ಜಾಸ್ತಿ ಹುಡುಗ ನಮ್ಮ ತವ್ರ ಮನ್ಯಾಗ ಹಂಗೆ ಉಂಡೀನಿ, ನಮ್ಮ ತವ್ರ ಮನ್ಯಾಗ ಇಂಥದ್ದು ಉಂಡಿ, ನಮ್ಮ ತವ್ರ ಮನ್ಯಾಗ ಹಂಗೆ ತೊಟ್ಟಿನಿ, ನಮ್ಮ ತವ್ರ ಮನ್ಯಾಗ ಹೀಗೆ ತೊಟ್ಟಿನಿ. ಅವ್ರು ಹೇಳು ನೋಡು, ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ ತವರವ್ರ ಬರ್ತಾರ ತಡಿಸಿವನ ನನಗಾಗಿ ಸೆಡಗರ್ಲಿ ದಂಡಿ ತರ್ತಾರ. ನಮ್ಮ ಸ್ವರ್ಗ ದೇವ್ರಿಗೆ ಹೇಳ್ತಾರ ಅವ್ರೆ, ನಾ ಸಕ್ತಿ ನೋಡಲ್ಲ ಸಾಯಲೆ, ಸ್ವರ್ಗಕ್ಕೆ ಹೋಗಾಕ ನಾನು ನಡು ವಸ್ತಿ ಮಾಡೋದು ಬೇಡ. ನಮ್ಮ ತವರವ್ರು ಬರ್ತಾರ, ಅವ್ರು ಕಡಿ ಸೀರೆ ದಂಡಿ ಸೀರೆ ತರಕತ್ತಾರ, ಅವ್ ತಂದಿದ್ದ ನಾವು ಉಟ್ಕೊಂಡು ನೀನು ಹತ್ತಲ್ಲಿ ಗರ್ದಿಲೆ ಬರ್ತೀನಿ ಅಂತ ನನ್ನ ತಾಯಿಗೂ ಹೇಳ್ತಿದ್ರು. ಅವತ್ತು ಹೇಳ್ತಿದ್ರು ಅಂತ ಮಾತವ. ಅಂತ ಸತ್ತಾಗ ಸಂಗಾಟ ಮತ್ತೇನೆ ಬರುವುದ ಜಾತಲಿ ಹಲ್ಲ ಕ್ಯಾದಿಗೆ ದುರ್ಬ ಹಂಚಿ ಬಟ್ಟ ಸತ್ತಾಗ ಸಂಗಾಟ ಬರುವುದ. ಸತ್ತಾಗ ಹೆಣ್ಮಕ್ಳ ಮೇನ್ಯಾಗ ಹಂಚಿ ಬಟ್ಟ ಎಷ್ಟು ದೊಡ್ಡ ಇರ್ತಾವ, ಹಂಚಿ ಬಟ್ಟ ಎಷ್ಟು ಹಣಿ ಮ್ಯಾಗ ದೊಡ್ಡದಿರ್ತೈತಿ, ಆಕಿ ಗಂಡನ ಆವಿಷ್ಯ ಅಷ್ಟು ದೊಡ್ಡದಿರ್ತಿತ್ತ. ನಮ್ಮ ಹೆಣ್ಣಿನೆಲ್ಲ ಹೇಳ್ತಿದ್ರು, ಈಗ ಎಲ್ಲಿ ಎತ್ರಿ ಇಟ್ಟಿಟ್ಟು ಹಣಿಗೆ ಹಾಕ್ಬಿಟ್ಟು ಹಂಚಿ ಬಟ್ಟು ಯಾರು ಕಾಣಲ್ಲ, ಅವ್ರು ಯಾರೋ ಇವ್ರು ಯಾರು ಗೊತ್ತಾಗಲ್ಲ. ಆಟಿಟ್ಟು ಹಂಚಿ ಬಟ್ಟು ಇರ್ತಾರ ಅಂತಿರ್ತಾವು. ಹಂಚಿ ಬಟ್ಟಪ್ಪವ್ರ ಹಂಚಿ ಬಟ್ಟು ಇಲ್ಲ, ಸುತ್ಕೋದು ತಾಯಿಗಳು ಹೇಳಂಗಿಲ್ಲ, ತಂಗಿಗಳು ಹೇಳಂಗಿಲ್ಲ. ನಾವು ಯಾರು ಹಂಚಿ ಬಟ್ಟು ಸುತ್ಕೋರಿ ಇರಲಿ ನಿಮಗೆ ಹೇಳ್ತಿದ್ರು, ಅದು ಇಲ್ಲ. ಇನ್ನು ಯಾರು ಹೇಳ್ಬೇಕು? ನಿಮ್ಮ ಮಕ್ಕಳು ಶುದ್ಧ ಮಾಡೋದಾರ ನೀವೇ ಮಾಡ್ಬೇಕು, ಮಂದಿ ಯಾರು ಮಾಡೋಕ್ಕಿಲ್ಲ. ನಿಮ್ಮ ಊರ ಶುದ್ಧ ಆಗ್ಬೇಕಾದ್ರೆ ನಿಮ್ಮೂರ ಹಿರಿಯರ ನೀವೇ ಕೂಡಿ ನಿಮ್ಮ ಊರು ಶುದ್ಧ ಮಾಡ್ಕೋಬೇಕು, ಮತ್ತಾರು ಬರೋದಿಲ್ಲ. ನಿಮ್ಮ ಮಠಗಳು ಸ್ವಾಮಿಗಳು ಬಂದ್ರಾದ್ರೆ ನೀವು ಹೆಂಗೆ ಹತ್ತೀರಿ ಹೆಂಗಪ್ಪ ಅಂತಾರ ಅವ್ರಿಗೆ. ಯಾಕಂದ್ರೆ ಹಬ್ಜಲ್ ಹುಡ್ಕಲ್ಲಿ ಹೋಗೋದು ನಾವೇನು ಸಿಡಿಸ್ಕೊಂಡು ಮಾರ, ನಾವು ಇರೋರು ಒಬ್ರು ಇರ್ತೇವೆ ಮಠದಾಗ, ಇವ್ರು ಹುಲಿ ತೊಗೊಂಡು ನಾವೇ ತೊಗೊಂಡು ನೀವು ಹೆಂಗೆ ಇರ್ತೀರಿ ಹೆಂಗೆ ಅಂತ ಅವ್ರು ಅಂದ್ಬಿಡ್ತಾರೆ. ಸ್ವಾಮಿಗಳು ಅವರು ಏನು ಮಾಡ್ಬೇಕು? ಪರವರ ಪ್ರಾಣ ಸಂಕಟ. ಅವ್ರು ಹೆಂಗೆ ಅಂದ್ರೆ ಒಂದು ಊರ ನೆನ್ಮಾಡು ಒಂದು ಊರಿಗೆ ನಡೆಯಾಕೆ ಬಂದಂಗೆ ಒಂದು ಮಠದಾಗ ಬಂದಿರ್ತಾರೆ. ಅದು ಮಠ ನಿಮ್ಮೂರ್ದು, ನೀವು ಕಾಯ್ಬೇಕು. ಆ ಮಠನೂ ನೀವು ಕಾಯ್ಬೇಕು, ಆ ಮಠದ ಸ್ವಾಮಿಗಳನ್ನು ನೀವು ಕಾಯ್ಬೇಕು. ಯಾರಿದಾರ ದಿಕ್ಕ? ನೀವೇ ದಿಕ್ಕ. ಜಗತ್ತು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ. ಜಗತ್ತು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ. ಈಶ್ವರನ ಅವತಾರ ಇವತ್ತಿ ಒಳಗೆ ಕಂಡವರ. ಲಿಂಗದ ಮೇಲೆ ನಿಮ್ಮ ಭಕ್ತಿ ಅಂಗೈ ಒಳಗೆ ಕಾಣತೈತಿ. ಮಸ್ತಕ ಮುಟ್ಟಿದ್ರಾಗುದು ಮುಕ್ತಿ, ಎಂಥದ ನಿಮ್ಮ ಹಸ್ತದ ಶಕ್ತಿ. ಜಗತ್ತು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ. ಜನರ ಮನಸ್ಸು ಬಾಳ ಮಂಗ ತಿರುಗುತ್ತಾವ ಹರ್ಕೊಂಡ ಹಂಗ, ಎಲ್ಲರ ಮನಸ್ಸಿಗೆ ಮುಟ್ಟುವಂಗ ನುಡಿಯಲ್ಲಿ ನಿಮ್ಮ ಕಟ್ಟಿದ ಜಂಗ. ಜಗತ್ತು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ. ಜಂಗ ಕಟ್ಟಿ ಜೋಳಿಗೆ ಹಾಕಿ ಜನರಿಗೆ ಕೊಟ್ಟರೆ ತಿಳುವಳಿಕೆ, ಜ್ಞಾನ ಎಂಬುದು ನೀರು ಹಾಕಿ ಭಕ್ತಿ ಎಂಬುದು ಮೂಡಿಸಿರಿ ಮಡಿಕೆ. ಜಗತ್ತು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ. ಜನರ ಮನಸ್ಸು ಬಾಳ ಮಂಗ ತಿರುಗುತ್ತಾವ ಹರ್ಕೊಂಡ ಹಂಗ, ಎಲ್ಲರ ಮನಸ್ಸಿಗೆ ಮುಟ್ಟುವಂಗ ನುಡಿಯಲ್ಲಿ ನಿಮ್ಮ ಕಟ್ಟಿದ ಜಂಗ. ಜಗತ್ತು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ.
ಜೋತ್ ಬಿದ್ದಂಗೆ ಅಲದ ಜಡಿಯ, ಅರಿದಂಗೆ ಕ್ಯಾದಿಗೆ ಹೊಡಿಯ, ಕಾಸಿದಂಗೆ ಕೆಬ್ಬಣ್ಣು ಚಡಿಯ, ಬೀಳಿಗೆ ಬಿದ್ರಿ ಸಿದ್ಧನ ನುಡಿಯ, ಜಗತ್ತು ಬರಿತಾ ಜಂಗಮರ, ಜಗತ್ತಿನೇ ದೇವರ, ಜಗತ್ತಿನೇ ದೇವರ ಅಂತ ಇವರೆಲ್ಲ. ಇನ್ನು ಅಪ್ಪಗಳು ನೋಡಿ, ಅವ್ರ ಹಣಿ ಮೇಲೆ 3 ಬತ್ತಿ ಏನು ದಾಳ ಐತಲ್ಲ, ಸಂಬಾಣ ತಿಳಿಸಲಕ ಟಿಸಲ 3, ಹಣಿ ಮೇಲೆ ಈ ಬುತ್ತಿ ಗೆರಿಗಳ 3, ಕೈಲಾಸದಾಗ ತ್ರಿಮೂರ್ತಿಗಳ 3, ಕೈಲಾಸ ಬಾತಾಳ ಭೂಲೋಕ 3, ಮಾನವನ ದಿನದ ಸಂತಿಯು 3, ಬಿತ್ತು ಕೂರಿಗೆ ತಾಳವು 3, ಬಾಲ್ಯ ಯೌವನ ಮುಪ್ಪವು 3. ಈ 3ರಿಂದ ಸಂತಿ ಮಾಡ್ಕೊಂಡು ಅವ್ರು 3 ಒಲಿಗುಂಡು ಹೆಂಗೆ ಒಲಿ ಮ್ಯಾಗಿಟ್ಟು ಅಡುಗೆಗೆ ಬೇಕಾಗ್ತದೆ, ಅವ್ರ ಹಣಿಮ್ಯಾಗ ಇವತ್ತು ಆ 3 ಬಟ್ಟ ಹಣಿಮ್ಯಾಗ ಇವತ್ತೈತಿ. ಅವರು ನಿಜವಾಗ್ರು ಅವರು ಶಕ್ತಿವಂತರು. ಅವ್ರು ಹೆಂಗೆ ಅಂದ್ರೆ ಹುಗ್ಗಿ ಗಡಿಯಾಗ ಹುಟ್ಟಿದ್ದಂಗೆ ಬೇಕಾದಾಗ ಸುಟ್ಟರು ಅದು ಹುಟ್ಟು ತಿರ್ಯಾಡ್ದತ್ರ ಹಂಗೆ. ಮತ್ತು ಮಜ್ಗಿ ಗಡಿಯಾಗ ಕಡ್ಗೋಲಿದ್ದಂಗೆ ಬೇಕಾದಾಗ ಬೆಣ್ಣೆ ಕಾಣ್ಲಂಗೆ ಆದರೂ ಏನೂ ನಮ್ಮ ಮತ್ತೇಲಿ ಏನೂ ಇಲ್ಲ, ನಮ್ಮ ಮತ್ತೇಲಿ ಬುದ್ಧಿ ಇಲ್ಲ ಅಂದರು ಅವ್ರು ಹೆಂಗಾರ ಮಾಡಿ ಕಡ್ದು ನಿಮ್ಮ ಮನಸ್ಸಿನಾಗ ಮಾಡಿ ಭಕ್ತಿ ಬೆಣ್ಣೆ ಮುರ್ಸತ್ತಾರ ಅನ್ನೋದು ನಂಬಿಕೆ ಐತಿ. ಅವ್ರ ದನ ಮತ್ತು 3 ಒಲಿಗೊಂಡು ಹೆಂಗೆ ಹೊತ್ಕೊಂಡು ಕೂತಾವ ಹಂಗೆ ಈ ಜಗತ್ತಿನ ಭಾರಣ ಅವ್ರ ತಲೆಮ್ಯಾಗೈತಿ. ಈ ಜಗತ್ತಿನ ಭಾರ ಗುರುಗಳು ತಲೆಮ್ಯಾಗೈತಿ. ಯಾಕಂದ್ರೆ ನಮಗೆ ಗೊತ್ತಾಗುವುದಿಲ್ಲ. ಅವರು ಅಲ್ಲಿದ್ದ ಬರೋ ಮುಂದೆ ಬೇಡ್ಕೊಂಡ ಬಂದಾರ. ಶಿವದಾರಕ್ಕೆ ಗಟ್ಟಂಗೆ ಶಿವದಾರ ಕಟ್ಕೊಂಡು ಏನು ಅಲ್ಲಿದ್ದು ಬಂದಾರ. ನಿಮ್ಗೊಂದು ಹೇಳ್ತೀನಿ, ಎಲ್ಲ ಹಾನಿಗೂ ಹೆಡಿ ಇರಂಗಿಲ್ಲ. ಎಲ್ಲ ಹಾವಿನ ತಲೆ ಮ್ಯಾಗೂ ಪದ್ಮ ಇರಂಗಿಲ್ಲ. ಎಲ್ಲ ಹಾವಿನ ತಲೆ ಮ್ಯಾಗೂ ಪದ್ಮ ಇರಂಗಿಲ್ಲ. ಪದ್ಮ ಯಾರಿಗಿರ್ತೈತಿ ಅಂದ್ರೆ ಅದು ನಾಲ್ಕು ಹಾವಿಗೆ ಒಂದ ಪದ್ಮ ಇರ್ತೈತಿ, ಮತ್ತೆ ಆ ಹಾವಿಗೂ ಪದ್ಮ ಇರಂಗಿಲ್ಲ. ಹಂಗೆ ಅವ್ರ ಜಂಗಮರಿಗೆ ಆ ಶಕ್ತಿ ಐತಿ. ಅವ್ರು ನಮ್ಮನ್ನು ಆಳುವಂಥ ಶಕ್ತಿ ಐತಿ. ಅವ್ರ ಪಾದಕ್ಕೆ ನಮ್ಮನ್ನು ಬಗ್ಸುವಂಥ ಶಕ್ತಿ ಐತಿ. ಅದಕ್ಕೆ ಅವ್ರ ಅಂಗೈಯೊಳಗೆ ಅಡಿಗೆ ಐತಿ. ಅವ್ರು ಒಂದಿಟ್ಟು ಗಟ್ಟಿಯಾಗಿ ನಿಂತರು ಅಂದ್ರೆ ನಾವೆಲ್ಲರೂ ಮುಂದೆ ಅವ್ರ ಬೆನ್ನು ಹತ್ತಿ ಎದ್ದೇವಂದ್ರೆ ಹಬ್ಜೇನ್ ಹುಳ ಎದ್ದಾಗ ಬಂದು ಹೆಂಗೆ ಕೈ ಮ್ಯಾಕೆ ಎತ್ತಬೇಡ ಗಪ್ಪಿರುತ್ತಲ್ಲ, ಹಂಗಾಗಬೇಕು. ಇದು ಕ್ರಾಂತಿ ಆಗಲಾರ್ದ ಶಾಂತಿ ಆಗುವುದಿಲ್ಲ. ನಾವೆಲ್ಲರ ಮಂತ್ರಕ್ಕೆ ಮಾಹಿತಿ ಬೀಳುವುದಿಲ್ಲ. ನೀವೇನ ಹಳ್ಳಿಗಳು ಎಲ್ಲರೂ ಗಟ್ಟುಗಳು ಮಂದಿ ನಿತ್ತ ಸುತ್ತ ಆಕೈತಿ. ಇಲ್ಲಿಕಂದ್ರೆ ಅವ್ರಿಗೆ ಅಂಜಿಸಿ ಇವ್ರಿಗೆ ಅಂಜಿಸಿ ಈ ಬುರ್ಬುರ್ ಬಸವಣ್ಣ ಗೋಣ್ ಹಾಕೋರ್ಗತ್ತೆ ನಾವು ಗೋಣ್ ಹಾಕೋತ ಹೋದೇವಂದ್ರೆ ಅವ್ರು ನಮ್ಗೆ ಹಿಂಗೆ ಆರಿಸ್ಕೊತ ಹೋಗಿಬಿಡ್ತಾರೆ. ಅವ್ರು ಹಿಂಗೆ ಆರಿಸ್ತಾರೆ. ಅವ್ರೇನು ಮತ್ತೆ ನೋಡಿದ್ರೆ ಅದು ಬರ್ಜಿ ಅಲ್ರಿ. ಮತ್ತು ಅವರೆಲ್ಲ ಹೆಂಗಂದ್ರೆ ನಾನು ನಿಮ್ಮ ಮುಂದೆ ಹೇಳ್ತೀನಿ, ಒಂದು ಹಳ್ಳಿ ಒಳಗೆ ಲಗ್ನಕ್ಕೆ ಹೋಗಿದ್ದೆ. ಆ ಮುದುಕಿಗೆ ಒಬ್ಬಾಕೆ ಮಗಳು. ಆ ಮುದುಕಿಗೆ ಒಬ್ಬಾಕೆ ಮಗಳು ಆಗ ಅಲ್ಲೇ ಇಬ್ಬರು ಅಳಿಯಾಕ ಕೊಟ್ಟಿದ್ರು. ಅವ ಕೆಟ್ಟ ಸರಿ ಹುಡುಕಿದ್ದ. ಅವನೊಂದು ಮಗಳಿತ್ತು. ಆ ಮಗಳನ್ನ ಅವ್ರು ತಗೋಬೇಕ. ತಾಯಿ ತಂದಿ ನನ್ನ ಮೊಮ್ಮಗಳು ಮನೆಗೆ ಹಾಕತಿ ತಗೋಬೇಕಂತೇಳಿ ಅವ್ರು ಹತ್ತಿದ್ರು. ಈಗ ನಿಮ್ಗತ್ತೆ ಅಲ್ಲ, ನಮ್ಮ ಹುಡುಗಿ ನೌಕರಿದವನ ಕೊಡ್ತೇವೆ, ಸಾಲಿ ಕಲ್ತತಿ, ನೌಕರಿದವನಿಗೆ ಕೊಡ್ತೇವೆ. ಹಂಗೆ ಇದ್ದಿದ್ದಿಲ್ಲ ಮೊದಲಿನ ಮಂದಿ. ನಮ್ಮ ಮಂದಿ ಹಂಗೆ ಇದ್ದಿದ್ದಿಲ್ಲ. ಹೆಣ್ಣೊಂದ ಹಳದಿನಿ ಬಣ್ಣದ ಗೌರಿನ ಅಣ್ಣರಿಗೆ ಹೆಂಗೆ ಕೊಡಲೇವ ನನ್ನ ಮಗಳ ಬೆನ್ನಿಲಿ ಬಿದ್ದು ತಮ್ಮಾಗ ದಾರಿ ಯಾರದೇನ. ಅವಾಗ ನಮ್ಮ ಮಗಳು ಹೇಳ್ತಿದ್ರು, ನಾ ತವ್ರ ಮನೆಗೆ ಕೊಡ್ತೀನಿ. ಕರಿಯ ಸೀರೆ ಉಟ್ಟು ಕೆರೆಯ ನೀರಿಗೆ ಹೋದೆ. ಕರ್ದ ಕೇಳ್ಯಾರ ಬಲುಮಂದಿ ಸೀರೆಯ ಬರುವಾಗ ತಮ್ಮ ಉಡಿಸ್ಯಾಣ. ಅವಾಗ ಹೆಣ್ಮಕ್ಳು ಏನ್ ಮಾಡ್ತಿದ್ರು ಅಂದ್ರೆ ಸೀರೆ ತವ್ರ ಮನೆಯಾಗ ಉಟ್ಕೊಂಡು ಮಾಂದ್ರಿಲ್ಲ, ಕೊಡ ಬಗಲಾಗಿಟ್ಕೊಂಡು ಹೋಗ್ಬೇಕು. ಇಲ್ಲಿ ಕರ ಒಗ್ಯಾನ್ ತಲೆ ಮೇಗಿಕೊಂಡು ಒಯ್ಯಕರ ಹೋಗ್ಬೇಕು. ಯಾಕಂದ್ರೆ ಸೀರೆ ಯಾವಾಗ ತಂದು ಏನು ತಂದು ಕೇಳುವಂತ ಅವಾಗ ಒಂದು ಇದು ಇರ್ತದೆ. ಆ ಗತ್ತಿರ್ತಿತ್ತು. ಅವಾಗ ಅಂತ ಇತ್ತು. ಅವಾಗ ಏನೋ ಹೇಳಕತ್ತೀನಿ ಮರ್ತು. ಅದಕ್ಕೆ ಇನ್ನು ನೀವೆಲ್ಲರೂ ನೋಡು, ಪಿಲ್ಲೆದ ಕಾಲಾಕಿ ಅರಸನ ಮೇಯ್ ಹಾಕಿ ಸರ್ಪಣಿ ಕಾಲಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ ನಿಲ್ಲಸ ತಮ್ಮ ನಿನ್ನ ಕುದುರಿ. ಅರಸನ ಸರ್ಪಣಿ ಕಾಲಾಕಿ ಅರಸನ ಮೇಯ್ ಹಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಂಗ ಬಲಜೋಡ. ಇಷ್ಟ ಪಿಲ್ಲೆದ ಕಾಲಾಕಿ ಮೆಲ್ಲಕ್ಕೆ ಬರ್ತಾಳ ನಿಲ್ಲಸ ತಮ್ಮ ನಿನ್ನ ಕುದುರಿ ನನ್ನ ಮಗಳ ಎಲ್ಲರೂ ಹೇಳಿ ಬರ್ತಾಳ. ಆಗ ಹೆಣ್ಮಕ್ಳು ಅವಾಗ ಕುದುರೆ ಮ್ಯಾಗಾರ ಎತ್ತಿನ ಮ್ಯಾಗಾರ ಬರ್ತಿದ್ರು. ಅವಾಗ ಅದನ್ನು ಇರ್ತಿದ್ರು. ಈಗೇನೆಲ್ಲ 4 ಕಾಲಿ ಕಾರ್ ಮೋಟ್ರ ಇಟ್ಕೊಂಡು ವೈರು ಕಾರ್ ಪಟ್ಪಾಟಿ ಇದ್ರಾಗ ಬರ್ತಾರೆ. ಎಲ್ಲಿ ನಿಂತಿಸೋದು ಬ್ರೇಕ್ ಹೋಗಿದ್ರು ಅವ್ ಗಾಡಿಗೆ ಹಂಗಿರ್ತೈತಿ. ಅದಕ್ಕೆ ಅವಾಗ ಮಕ್ಕಳು ತವ್ರ ಮನೆಗೆ ಕೊಡ್ಬೇಕು ಅನ್ನುವಂಥ ಬುದ್ಧಿ ಇರ್ತಿತ್ತು. ತವ್ರ ಮನೆಗೆ ಕೊಡ್ರಿ.
ಊರಾಗ ಇದ್ದೂರಾಗ ಚಲೋ ದುಡಿಯೋರಿದ್ರೆ ಕೊಡಿ, ರೈತರಿಗೆ ಕೊಡಿ. ನಿಮ್ಮ ಮುಂದೆ ನಿಮ್ಗೆಲ್ಲರಿಗೂ ಕೈ ಜೋಡಿಸಿ ಹೇಳ್ತೀನಿ, ನೀವೆಲ್ಲರೂ ನೌಕರಿ ಯಾವ ಕೊಡ್ತೀನಿ ನೌಕರಿ ಕೊಡ್ತೀನಿ ಅಂದ್ರೆ ನೋಡ್ರಿ, ನಮ್ಮ ದೇಶನ ನೀವು ಹೆಣ್ಮಕ್ಳು ಹಾಳು ಮಾಡಿ ಇರ್ತೀರಿ. ಹೌದು, ಭಾಳ ಕೆಟ್ಟತಿ. ಈಗ ನೀವು ಕೈ ಮುಗಿದು ಹೇಳ್ತೀನಿ, ಕೀಲಿಕಾಯಿ ಒಟ್ಟ ಮಣಿತಾನ ಕೀಲಿಕಾಯಿ ನಿಮ್ಮ ಕೈಯಾಗ ಅದಾವು. ನೀವು ಗಂಡು ಮಕ್ಳು ಏನಿಲ್ಲ, ಅವು ಸೌತಿಕಾಯಿ ಹೊಲ ಬೆಚ್ಚ ನಿಂದಿಸ್ದಂಗೆ ಇಟ್ಟಿರ್ತಾವ್ರು, ಏನೂ ಇಲ್ಲ ಅವ್ರು ಏನೂ ಇಲ್ಲ, ಅವ್ರದ್ದು ಏನು ಕೆಲಸ ಇಲ್ಲ. ಅದಕ್ಕೆ ನೀವು ಏನು ಮಾಡ್ತೀರಿ ತಾಯಿ ನೋಡ್ರಿ, ನಿಮ್ಗೆಲ್ಲರಿಗೂ ಕೈ ಜೋಡಿಸ್ಕೊಳ್ತೀವಿ. ನಮ್ಮ ಸಮಾಜ ಸುಧಾರಣೆ ಆಗ್ಬೇಕಾದ್ರೆ, ನಮ್ಮ ಬದುಕು ಬಂಗಾರ ಆಗ್ಬೇಕಾದ್ರೆ ನೀವು ನಿಮ್ಮ ಮಕ್ಕಳ ಸಾಲಿ ಕಲಿಸ್ರಿ, ಶಾಣ್ಯರು ಮಾಡ್ರಿ, ಹಂಗೆ ಬ್ಯಾಡ ಹೊಡ್ದಿಲ್ಲ. ಅವ್ರ ತಕ್ಕ ನೋಡಿ ಕೇಳಿದ ಮನ್ಯಾಗ ಕಳು ಬಳ್ಯಾಗ ಲಗ್ನ ಮಾಡ್ರಿ. ಆವಾಗ ಅಡುಗ ನಮ್ಮ ಮನೆಯ ಮಕ್ಕಳು ಬಿಟ್ಟು ಅವ್ರು ಬೇರೆ ಊರಿಗೆ ಅಡ್ಡಾಡೋದು, ನೀವು ಬೇರೆ ಊರ್ದಾಡೋದು, ನೀವು ಇಟ್ಟೆಲ್ಲ ಕಲ್ತೀನಿ ಶಾಣ್ಯರಾಗಿ ಏನು ಮಾಡೋದು? ಏನೂ ಇಲ್ಲ. ನೀವು ಕಲ್ತದಕ್ಕೂ ಎಷ್ಟು ಶಾಣ್ಯರಾದ್ರೂ ಏನು ಮಾಡಕ್ಕೆ ಆಗೋದಿಲ್ರಿ. ಒಂದು ತುತ್ತನ್ನ ಒಂದು ಸರಿಗೆ ನೀರ ಬಟ್ ಮಾಣ ಮುಚ್ಕೊಳಕ್ಕೆ ಒಂದು ಗೇನು ಬಟ್ಟಿ ಇಟ್ಟು ಬಿಟ್ರೆ ಯಾವ ಸಾವುಕಾರಿಕೆ ಒಳಗೂ ಏನಿಲ್ಲ, ಯಾವ ದರ್ಬಾರ್ದಾಗೂ ಏನೂ ಇಲ್ಲ, ಎಲ್ಲೂ ಏನೂ ಇಲ್ಲ. ಮುಂದೆ ಬಂಗಾರ ಮಂಚ ಮಾಡಿಸಿ ಬೆಳ್ಳಿ ಗಾದಿ ಮಾಡಿಸಿ ಮಕ್ಕೋರಿ, ನೀವು ತಿನ್ನೋದು ತುತ್ತನ್ನ ಒಂದೇ ತುತ್ತಂಡ. ಯಾಕಂದ್ರೆ ನಮ್ಮ ಅಪ್ಪಗಳು ಅದನ್ನೆಲ್ಲ ಇಳಿಸಿ ಬಿತ್ತಿ ಬೆಳೆದು ಹೋಗ್ಯಾರ ಅದನ್ನ ಬದುಕು. ಅವ್ರು ಹೆಂಗೆ ಬೆಳಿಬೇಕು, ಹೆಂಗೆ ಮಾಡಿ ಬೆಳೆದ್ರು. ಆದರೆ ನಮಗೆ ಅಂಥ ಶಕ್ತಿ ಇಲ್ಲ. ಇನ್ನೂ ಅವ್ರ ಆಶೀರ್ವಾದ ನನಗೆ ಮಾತುಗೊಮ್ಮೆ ಅವ್ರು ಎಲ್ಲಾರ ಸೇರ್ಕಿದ್ರಂದ್ರೆ ಒಂದು ದಿವಸ ಜನಪದ ಬಗ್ಗೆ ನಾನು ಕರೆಸಿದ್ರು. ಅಪ್ಪಗಳು ನಾನು ಕರೆಸ್ತಿದ್ರು. ಕರೆಸಿ ಎಲ್ಲಾರ ಒಂದು ದೂರ ಮೇಲೆ ಕೂತು ಹಿಂದೆ ಕುಂದಿರ್ತಿದ್ರು. ನನಗೆ ಘಟಪ್ರಭಾಕ್ರಮ ಕರೆಸಿದ್ರು. ಘಟಪ್ರಭಾ ಕರೆಸಿ ಬೆಳಗಾವಿ ಅಜ್ಜಾರು ಸಿದ್ದಪ್ಪ ಹಿಂಗೆ ಅಜ್ಜಾರು ನಿನಗೆ ಬಾ ಅಂದಾರ ಅಂತಂದ್ರೆ ಹೋದ ಅಜ್ಜಾರು ಎಲ್ಲಾರು ಊರಿಗೆ ಹೋಗಿರ್ಬೇಕು, ನನಗೆ ಯಾರು ಮಾತಾಡಕ್ಕೆ ಹಚ್ಚಿರ್ಬೇಕು ಅಂತೇಳಿ ನಾ ಹೆಂಗೆ ಮಾತಾಡಿದ್ದೀನಿ ಇಂಥ ಗಂಪಾಡು 4 ಮಾತು ಮಾತಾಡಿದ್ವಿ. ಕೆಳಗೆ ಕುಂದಿರ್ತಿದ್ನಿ. ಅಜ್ಜ ಅಷ್ಟು ದೂರ ಇತ್ತು ಕೇಳಿದ್ದ, ಸಣ್ಣ ಮಾಡಿ ಕರೆದ, ಚಲೋ ಮಾತಾಡಿದಪ್ಪ ಜಾನಪದ ಬಗ್ಗೆ, ನಮ್ಮ ಹಳ್ಳಿಗಾಡ ಬಗ್ಗೆ ಕೇಳಿ ನನಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ರು. ಅವ್ರ ಆಶೀರ್ವಾದ ಅವ್ರು ಎಲ್ಲಿರ್ತೈತಿ ಒಂದು ದಿವಸ ನನಗೆ ಕಾರ್ಯಕ್ರಮ ಮಾಡ್ತಾರೆ. ಇನ್ನು ಅಂಥವ್ರನ್ನೆಲ್ಲ ನಮಗಿಲ್ಲ. ಯಾಕಂದ್ರೆ ಕಾಗಿ ಕಪ್ಪರದಿಂದ ಬೀಜಲ್ಲಿ ಉಗುಳ್ಯಾವ, ಬೀಜ ಬಿದ್ದಲ್ಲಿ ಮರ ಹುಟ್ಟಿ, ಬೀಜ ಬಿದ್ದಲ್ಲಿ ಮರ ಬಿಟ್ಟು ಸಿದ್ದೇಶ್ವರ ಸ್ವಾಮಿ ಎಲ್ಲರ ಮನದಾಗ ನೆರಳಾಗಿ ಅಂತೇಳಿ ನಮ್ಮೆಲ್ಲ ಕರ್ನಾಟಕ ಒಂದಲ್ಲ ಎಲ್ಲ ದೇಶಕ್ಕೂ ನಮ್ಮ ಗುರುಗಳು ಅವರು ನೆರಳಾಗ್ಯಾರ. ಎಲ್ಲರ ಆತ್ಮದಾಗ, ಎಲ್ಲರೂ ಎದಿ ಸಿಂಹಾಸನದಾಗ ಇವತ್ತಿಗೂ ಅದಾರ. ಎಲ್ಲ ಮೊಬೈಲ್ದಾಗ ಎಲ್ಲಿ ನೋಡಿದ್ರು ಅವ್ರು ಅದಾರ, ಅವರು ಇವತ್ತು ಅವ್ರೇನು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮೊಳಗೆ ಅದಾರ, ನಮ್ಮ ಆತ್ಮದಾಗ ಅದಾರ. ನೀವು ನಿಮ್ಮ ಮನೆಗೊಳಗೆ ನಿಮ್ಮ ತನ ನೀವು ಶುದ್ಧ ಮಾಡ್ಕೋರಿ, ಭಾಳ ಚಲೋ ಆಕೈತಿ ಅಂತ ನಾ ಹೇಳ್ತಾ, ನನಗೆ ಈ ಜಾನಪದ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳಬೇಕು? ಎಲ್ಲ ನೀವು ಕಲ್ತಾರದಿರಿ, ನೀವು ಶಾಣ್ಯಾರದಿರಿ. ಜಾನಪದ ಎಲ್ಲಿ ಇಲ್ಲ. ಅಂದ್ರೆ ದಡ್ರಿಗೆ ಧೈರ್ಯ ಬಾಳತ್ತ, ಶಾಣ್ಯಾರ ಸಂಶಯ ಬಾಳತ್ತ. ನಾನು ಹಂಗೆ ಮಾತಾಡಕ್ಕೆ ಬರೋದಿಲ್ಲ. ಎಲ್ಲರೂ ನಿಂತು ಒಂದೆರಡು ಮಾತಾಡಿಬಿಡ್ತೀನಿ, ಎಲ್ಲರೂ ನನಗೆ ಹೌದು ಅಂತಾರ. ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ, ಎಷ್ಟು ಮಜಾ ಐತಿ ಅಂದ್ರೆ, ನಾನು ಶಾಲೆಗೆ ಒಂದು 2-3 ತಿಂಗಳು ಶಾಲೆಗೆ ಹೊಂಟಿದ್ದೆ. ಅವಾಗ ಮಾಸ್ತರ್ಗಳು ಬಿಡ್ತಿದ್ರು. ಈಗ ನಾನು ಸಂಭಾಯ್ತು ಮಾಸ್ತರ್ಗಳು ಇರ್ತಿದ್ದಿಲ್ಲ. ಈಗ ಗಂಡುಗಳು ಸಂಭಾಯ್ತು, ಮಾಸ್ತರ್ಗಳು ಸಂಭಾಯ್ತು. ಅಲ್ಲಿ ಪೊಲೀಸರು ಸಂಭಾಯ್ತಾರೆ, ಅವ್ರು ಬಡಿಯಾಗೇ ಇಲ್ಲ. ಯಾರು ಕಾಯಿ ಅನ್ನಂಗಿಲ್ಲ. ಈಗ ಹೆಂಗೆ ಹತ್ತಿರ ಹಂಗೆ ಹೇಳ್ತಾರೆ ಒಟ್ಟರು ಅದು ಸಂಭಾಯ್ತಿದ್ರು. ಅವ್ರು ಮಾಸ್ತರ ಒಂದು ಹುಡುಗ ಶಾಲೆ ಬಿಟ್ಟಿತ್ತು. ಶಾಲೆ ಬಿಟ್ಕೊಳ್ಳೋ ಮಾಸ್ತರ ಹುಡುಗನ ಬಡ್ದು ಕೆರಿಂದ ಹಿಂಗೆ ಚಕ್ಕ ಕೊಟ್ಟು ಗೂಟ್ಗೆ ಹಾಕ್ಬಿಟ್ಟು, ಆ ಹುಡುಗನ ಏನು ಗೂಟ್ಗೆ ಹಾಕಿದ್ರು ನಾ ಪಾಟಿ ಚೀಲ ಬಗಲಾಗಿ ಇಟ್ಕೊಂಡು ಒಂದು ಕಡೆ ಮೆಟ್ಟು ಬಿಟ್ಟಾವ. ಅಲ್ಲಿ ಊರ ಕಡೆ ಬರಲಿಲ್ಲ. ನಮ್ಮಪ್ಪ ಸಾಲಿ ಕಲಿ ಅಂದ್ರೆ ನಾವು ಅಲ್ಲಿ ಹಂಗೆ ಸಾಲಿ ಹೋಗಿ ಶಾನ್ಯಾಗ ಎಲ್ಲಿ ಮಾರಾಡಿ ಕೊಡ್ತಾರೆ. ಅಲ್ಲೇ ನಾ ದನಕ್ಕೆ ಹೋಗ್ತೀನಿ, ಕುರಿಗೆ ಹೋಗ್ತೀನಿ, ಆಡಿಗೆ ಹೋಗ್ತೀನಿ, ಅಲ್ಲಿ ಅಂದ್ರೆ ಗಳೆಗೆ ಹೋಗ್ತೀನಿ. ಆದ್ರೆ ನಾ ಸಾಲಿಗೆ ಒಲೆ ಅಂದ್ರೆ ಗಳೆ ಹೊಡ್ಕೋತ ಹೊಲ ಕಡೆ ಬಂದ್ಬಿಟ್ಟು ಕಾಕೋತ ಬಿಟ್ನಿ. ಆದ್ರೆ ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ, ಸಾಲಿ ನಾ ಬಿಡ್ತೀನಿ ಅಂದ್ರೆ ಸಾಲಿ ನನ್ನ ಬಿಡುವಲ್ಲ. ದಿನ ಒಂದೊಂದು ಸಾಲಿಗೆ ಹೋದ್ರೆ ನಾದಕತ್ತಾರ ನಮ್ಗೆ. ಅವ್ರ ಮುಂದೆ ಹೇಳೋದು ಸಾಲಿಗೆ ಹುಡುಗರು ಎಲ್ಲ ಯೂನಿವರ್ಸಿಟಿ, ಕಾಲೇಜ, ಇವು ಸಣ್ಣ ಶಾಲೆಗಳು, 10ನೇ ಶಾಲೆಗಳು, ಇವು ಎಲ್ಲ ಶಾಲೆಗಳು ಓದೋದು ನಾನು ಹಚ್ಚೋದು. ಇದು ಎಂಥ ಕಾಲಪ್ಪೋ, ಇದು ಎಂಥ ಕಾಲಪ್ಪೋ. ತಲೆ ಬಾಲ ಇರ್ಲಾರ್ದ ಕಲಿ ಕಾಲಪ್ಪೋ. ಒದ್ದೇನು ಬಿಡದೆ ನನ್ನವರಿಗೆ ಅಧಿಕಾರ ಗದ್ದಿಗಪ್ಪೋ. ನಮ್ಗ್ಯಾಕೆ ಬೇಕನ್ನೋ ಮಂದಿ ಏನೂ ಇಲ್ಲಪ್ಪೋ. ಎಂಥ ಕಾಲೋತೋ ಕಾಲು ಎಂಥದ್ದು ಬಂತು,
ಎಂತ ಕಾಲೋತು ಕಾಲ ಎಂತಲ್ ಬಂತು ಮೈ ಮುರ್ದ ದುಡಿ ಅವ್ರೀಗ ಭೂಮಿಯಾಗ ಇಲ್ಲಂಗಾತು ಹರಾಮ್ ತಿಂದ ತಿರುಗು ಮಂದಿ ಊರಾಗ ಹೆಚ್ಚಿಗಾದ್ರು ದೇವರಂತ ತಿಳ್ಕೊಂಡು ಅವರು ಜವ್ವಾಗಿ ಬಿಟ್ರು ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿ ಇಟ್ಟ ಹೊಂಟ್ರು ಎಂತ ಕಾಲೋತು ಕಾಲ ಎಂತಲ್ ಬಂತು ಧರ್ಮದ ನ್ಯಾಯ ಹೇಳು ಹಿರಿಯಾಗ ಮರ್ಯಾದೆ ಇಲ್ಲಂಗಾತು ಸುಳ್ಳು ಹೇಳಿ ಸುರುಗಿ ಮಾಡೋರಿ ಬಾಸಿಂಗ್ ಬಾಲ ಬಂತು ಕಣ ಕಡ್ದ ನೀರು ಹೊಡೆದ ರಾಶಿ ಮಾಡುವುದು ಹೊತ್ತು ನೈನದಾರ ಮಿಷನದಾಗ ರಾಶಿ ಮಾಡುದು ಬಂತು ಎಂತ ಕಾಲೋತು ಕಾಲ ಎಂತದ್ ಬಂತು ಅಂತಾದ ಹೋಗಿ ಮೈ ತುಂಬ ಅರ್ಬಿ ಉಟ್ಟ ಸಿನಿಮಾ ಮಾಡವ್ರಾದ್ರು ಅರ್ಧ ಮುರ್ದ ಅರ್ಬಿ ತೊಟ್ಟ ಬತ್ಲೆ ಕುಣಿಯವ್ರು ಬಂದ್ರು ಅಂತ ಕಾಲೋತು ಕಾಲ ಎಂತದ್ ಬಂತು ಅಂತಾದ ಹೋಗಿ ಧರ್ಮದ ಅಂತಾದ ಹೋಗಿ ಇಂತಾದ ಬಂತು ಇಂತಾದವಾದ ಮೇಲೆ ಮುಂದೆ ಏನು ಐತು ಎಂತ ಕಾಲೋತು ಕಾಲ ಎಂತದ್ ಬಂತು ಎಂತ ಕಾಲೋತು ಕಾಲ ಎಂತದ್ ಬಂತು ಅಂತ ಮತ್ತೆ ಒಕ್ಕಲ್ತನ ನಾನು ಮೊನ್ನೆ ಯಾವ್ದು ಹೇಳಿದ್ದೆ ಮೊನ್ನೆ ತೀರ್ದಾಳ ಕರ್ಕೊಂಡು ಬಿದ್ರು ಏನೋ ಮಾತಾಡಿ ಬಿಟ್ನಿ ಎಲ್ಲರೂ ಫೋನ್ ಹಚ್ಚಾಕತ್ತಿರು ಏನು ಸಿದ್ದಪ್ಪ ಏನು ಮಾತಾಡಿಲ್ಲ ನಮ್ಮ ಹಿರಿಯರು ರಾಶಿ ಮಾಡಿ ಜೋಳದ ಕಣಿಗೆ ದಂಟು ಕಿತ್ತು ಕೌತಿತ್ತಿಲ್ಲ ಅವಾಗ ಜೋಳ ಕಿತ್ತು ಗೂಡು ಬಡದು ತೆನಿ ಮುರಿದು ರಾಶಿ ಮಾಡಿ ಆ ತೆನಿ ಬಣ್ಣಿ ಹೊಡ್ತಿದ್ರು 6 ತಿಂಗಳು ವರ್ಷತಕ್ಕ ದನಗಳು ಕಣಕಿ ಮೇವ್ತಿತ್ತು ಹೊಟ್ಟ ತೊಗರಿ ಹೊಟ್ಟ ಮುಕ್ನಿ ಹೊಟ್ಟ ಹೆಸರು ಹೊಟ್ಟ ಎಲ್ಲ ಬಳ್ಳಿ ಕಾಳು ಬಡ್ಕೊಂಡು ಹೊಟ್ಟಿಡ್ತಿದ್ರು ಈ ಹೊಟ್ಟಿಲ್ಲ ಕಣಿಕಿಲ್ಲ ಯಾರ ಮನ್ಯಾಗೂ ಚೀಲಗಟ್ಟಲೆ ಜೋಳ ಇಲ್ಲ ಏನೂ ಇಲ್ಲ ಒಟ್ಟು ಮಿಷನ್ ಹಚ್ಚಿಬಿಟ್ಟಾರ ತೊಗರಿ ಹಾಕ್ಯಾರ ಮಿಷನ್ ಹಚ್ಚಾರ ಒಂದೆರಡು ಜೋಳ ಗಾಂಜಾಳ ಹಾಕ್ತಾರ ಮಿಷನ್ ಹಚ್ಬಿಟ್ಟಾರ ಕಣಿಕಿನ ನೆಲಪಾಲ ಕಣಿಕಿ ನೆಲಪಾಲ ಹೊಟ್ಟು ನೆಲಪಾಲ ನಮ್ಮ ರೈತರ ಬಾಳೆ ಎಲ್ಲ ಮಣ್ಣು ಪಾಲು ಯಾವುದು ಸುದ್ದಿಲ್ಲ ಯಾಕಂದ್ರೆ ಈಗ ಎಲ್ಲರೂ ಏನಾಗೈತಾರ ಗಾಡಿ ತಗೊಂಡ್ಬಂದು ಊರಾಗ ಚೇರಿ ಹೋದ್ರು ಏನೂ ಇಲ್ಲ ಅವಾಗ ಯಾವಾಗ ಬರ್ತಿದ್ರು ನಮ್ಮ ಹಿರಿಯರು ಅಂದ್ರೆ ಹಿಂದಿನವರು ಸುಗ್ಗಿ ಕಾಲ ಎಲ್ಲ ಮುಗಿಸಿದಿಂದ ಸುಗ್ಗಿ ಉಗಾದಿ ಮುದ್ದೆ ಐತಂದ್ರೆ ಅವಾಗ ಊರಾಗ ಬರ್ತಿದ್ರು ಎಲ್ಲ ಕಣಕಿ ಪಣಕಿ ಬನ್ನಿ ಒಟ್ಟಿ ಎಲ್ಲ ಮಾಡಿ ಮನೆಗೆ ಬಂದು ಅವ ಅವಾಗ ಹಂಗ ಕುಂದಿರ್ತಿದ್ದಲ್ರಿ ಮತ್ತ ಅವಾಗ ದೇವಾಳಿ ಕಿತ್ತು ಪುಂಡಿ ನಾರು ಕಿತ್ತು ನಾರು ಮಾಡಿ ಮತ್ ಹಾಕಕ್ಕೆ ಕಟ್ಟಿ ಕೂತ್ ಹಗ್ಗ ಹೊಸುತ್ತಿದ್ರು ಈಗೆಲ್ಲ ರೊಕ್ಕ ಕೊಟ್ಟತ್ತವ್ರದ್ದು ಏನೂ ಇಲ್ಲ ಸಂಸ್ಕಾರ ಎಲ್ಲ ಕೆಡಕತ್ತೈತಿ ನಮ್ಮ ಒಕ್ಕಲ್ತ ಎಣ್ಣೆ ಪುಟ್ಟಿ ಯಾರ ಮನೆ ಆಗದ ಈಗ ಎಣ್ಣೆ ಪುಟ್ಟಿ ಮಾಡೋರು ಇಲ್ಲ ಹಳಿ ಅರಿವಿ ಸುಟ್ಟು ಮರ ಅಂತ ಅವ ಇಲ್ಲ ಎಣ್ಣೆ ಪುಟ್ಟಿ ಹೆಂಗ್ ಮಾಡ್ತಿದ್ರ ಮರ ಸುಟ್ಟು ಇವು ಔಡದ ಬೀಜ ಹರಿದು ಅದನ್ನ ಎಣ್ಣೆ ತೆಗೆದು ಅದಕ್ಕೆ ಮರಕ್ಕೆ ಹಚ್ಚಿ ಎಣ್ಣೆ ಪುಟ್ಟಿ ಮಾಡ್ತಿದ್ರು ತೂರು ಪುಟ್ಟಿ ಮಾಡ್ತಿದ್ರು ಎಣ್ಣೆ ಪುಟ್ಟಿ ತೂರು ಪುಟ್ಟಿ ಬುತ್ತಿ ಪುಟ್ಟಿ ಇಂಥವೆಲ್ಲ ಪುಟ್ಟಿದ್ದು ಈಗೆಲ್ಲ ತತ್ರಾಣಿಗೆ ನೀರು ಹಾಕೊಂಡು ಕುಡಿದು ಬ್ಯಾಸಿಯಾಗಿಟ್ಟು ತತ್ರಾಣಿ ನೀರು ತಣ್ಣಗಿರ್ತಿದ್ದು ಈಗ ಫ್ರಿಜ್ನಾಗಿ ತೆಗೆದು ಮತ್ತೆ ಕ್ಯಾವ್ ಇರ್ತಾವ ಅವು ತಣ್ಣ ಕುಡ್ರಿ ಕಾವ್ ಹಾಕಾವ ಅವ್ ನೀರು ಏನು ನಾವು ಒಟ್ಟ ಸೃಷ್ಟಿಗೆ ಎತ್ತದ್ದು ಇರೋದು ಹೊಂಟು ಬಿಟ್ಟೆವು ಅರ್ಬಿ ತೊಟ್ಕೋತೇವಿ ಬಾತಿಗೆ ಬರ್ದು ಅರ್ಬಿ ಒಂದು ಕೌದಿ ಆಗಂಗಿಲ್ಲ ಒಂದು ಹೊತ್ಕೊಳಕ್ ಬರಂಗಿಲ್ಲ ಒಂದು ಹಾಸ್ಕೊಳಕ್ ಬರಂಗಿಲ್ಲ ಅಂತ ಅರ್ಬಿ ತಗೋತಾವ ಅವಾಗ ನಮ್ಮವುಗಳು ಹಿಂದಿನ ಸೀರೆ ಕೌದಿ ಹೊಲ್ತಿದ್ರು ದೋತ್ರ ಇರ್ತಿದ್ದು ಕೌದಿ ಹೊಲ್ತಿದ್ರು ಹೊತ್ಕೊಳಕ್ ಬರ್ತಿದ್ದು ಹಾಸ್ಕೊಳಕ್ ಬರ್ತಿದ್ವು ನಾವು ಹೊಲ್ಲಾಗ ಎಡಿ ಪಡಿ ಹೊಲಾಗ ಅವತ್ತು ದೋತ್ರ ಹೊತ್ಕೊಂಡು ನೋಡ್ಕೊತಿದ್ದೆವು ಹೊಲ್ಲಾಗ ಈಗೆಲ್ಲ ಏನ್ ಬಂದ ಅಂದ್ರ ಮಣಿ ಕಟ್ಟ್ಯಾರು ಬ್ಯಾಸಿಗದಿಂದ ಕೆಟ್ಟ ಕಾವಕ್ಕಾವ ಥಂಡಿದಿಂದ ತಂಪಾಕಾವ್ ಆ ಪರಿಸೆಯಾಗ ಚಪ್ಪಲ್ ಹಾಕೊಂಡು ಹೇಳ್ತಾರೆ ಒಟ್ಟು ಕಲ್ತಾರ ಇವ್ರು ವ್ಯವಹಾರ ಕಲ್ತಾರ ನೋಡ್ತೀನಿ ಆ ಪರಿಸೆಯಾಗ ಚಪ್ಪಲ್ ಹಾಕೊಂಡು ಹೇಳ್ತಾರೆ ಮನೆಯಾಗ ಅವಾಗ ನಮ್ಮ ಹಿರಿಯರು ಚಪ್ಪಲ್ ಮನಿ ಹೊರಗೆ ಬಿಟ್ಟು ಅಡ್ಡಾಡ್ತಿದ್ರು ಇವತ್ತೆಲ್ಲಾರ ಮನೆಯಾಗ ನೋಡ್ತೀನಿ ಎಲ್ಲಾರು ಚಪ್ಪಲ್ ಯಾಕಂದ್ರೆ ಆ ಕಾಲ ಜುಣ್ ಹೊತ್ತಾವ ಹೆಂಡಿ ಸಾರ್ಸೋದೇ ಮನಿ ಇಲ್ಲ ತಣ್ಣಗೆ ಹತ್ತಾವ ಇಲ್ಲಿಕಂದ್ರೆ ಪಾರ್ಸಿ ಹೊಡ್ತಾವ ಪಾರ್ಸಿ ಹೊಡ್ತಾವ ಇಲ್ಲಿಕ ಜಾರಿ ಬಿದ್ದು ಕೈಕಾಲ ನಿಂತ್ಕೋತಾರೆ ಭಾಳ ದೊಡ್ಡ ಮಣಿ ಕಟ್ಟ್ಯಾರೋ ಗೂಜಿಗತ್ತೆ ಇಬ್ರ ಕೂತಿರ್ತಾರೆ ಅವ್ರಿಗೆ ಕಸ ಹೊಡೆಯವ್ರಿಲ್ಲ ಸುಣ್ಣ ಹಾಕ್ತಾವ್ರಿಲ್ಲ ಮಣಿಯರ ದೊಡ್ಡ ಕಟ್ಟಿರ್ತಾರೆ ಅವಾಗ ಮಣಿ ತಟಕ ಇರ್ತಿದ್ದು ಮನಸ್ಸು ದೊಡ್ಡ ಇರ್ತಿದ್ದು ಅವಾಗ ನಮ್ಮ ಹಿರಿಯರು ಮಣಿ ಸಣ್ಣ ಇರ್ತಿತ್ತು ಮನಸ್ಸು ದೊಡ್ಡ ಇರ್ತಿದ್ದು ಈಗ ಮಣಿ ದೊಡ್ಡವಾಗ್ಯಾವ ಮನಸ್ಸು ಸಣ್ಣವಾಗ್ಯಾವ ಹೌದು ನೋಡಿ ನಮ್ಮ ಜನರು
ಅವಾಗ ಅರಿವಿ ಹೊಲಸಿರ್ತಿದ್ದು, ಅರಿವಿ ಹೊಲಸಿರ್ತಿದ್ದು, ಮನಸ್ಸು ಹಸನ ಇರ್ತಿತ್ತು. ಈಗ ಎಲ್ಲರ ಅರಿವಿ ಹಸನ ಮನಸ್ಸು ಮಾತ್ರ ಪೂರ ಹೊಲಸ ಎಲ್ಲ ಸಿಗ್ತದೆ. ಅದಕ್ಕೆ ಇಂಥದ್ರಾಗ ಇನ್ನು ನಾವು ಏನ ಮಾಡಿದ್ರೆ ಸಮುದ್ರದ ದಂಡ್ಯಾಗ ಕಿವಕ್ಕೆ ಒದರಿದಂಗೆ ನಾವು ಅಷ್ಟು ಒದರಿ ಹೋಗುದು. ಅದಕ್ಕೆ ಇವತ್ತು ಅಪ್ಪಗಳು ನನ್ನ ಒದರಾಕ ತಂದಾರ. ನೀ ಎಷ್ಟು ಒದರ್ತಿ ಇವತ್ತು ಒದರತ್ತ ಹೇಳ್ಯಾರ. ನೀವು ಎಷ್ಟೋ ತಕ ಕುಂದಿರ್ತೀರಿ, ನಾ ಅಷ್ಟೋ ತಕ. ಮತ್ ನೀವೇನಾರು ನಡು ಕೈ ಬಿಡಂದ್ರೆ ನಾ ಬಿಡಮಲ್ಲ. ಯಾಕಂದ್ರೆ ನಾವು ಹಂಗಾರಿ. ಮತ್ ಅವಾಗ ನಮ್ಮ ಹಳ್ಳಿಗಳಾಗ ನಾಟಕ ನೋಡಕ್ ಬರ್ತಿದ್ರು. ಹಿಂಗೆ ಹೇಳೋ ಒಂದು ಗಡಿ ಕೂತಿ ಎದ್ದು ಹೊಕ್ಕಿದ್ದಿಲ್ಲ. ಆ ನಾಟಕ ಬಿಟ್ಟು ಅದ್ರ ಮುಂದೆ ಕೌದಿ ಜಾರಿಸ್ಕೊಂಡು ಎದ್ದು ಹೊಕ್ಕಿದ್ರು. ಈಗಿಲ್ಲ ಇಲ್ಲ, ಬರೀ ಇಲ್ಲಿ ಮಕ್ಕೊಂದು ಮೊಬೈಲ್ ನೋಡ್ದೋ ವಾಚಾಗೈತಿ. ಇನ್ನು ನಾಟಕ ತೆಗೆದುಕೊಂಡು ಹೋಗಿ ಬಿಡೋರು ಯಾರು? ಆ ನಾಟಕದ ಕಲಾವಿದರು ಅವು ಬಡವರಾಗ್ಯಾವ. ಅವಕ್ಕೂ ಏನು ಹಟ್ಟಿಂಗಿಲ್ಲ, ಯಾರು ಏನೂ ಇಲ್ಲ. ಅದಕ್ಕೆ ಅವಾಗ ಹಾಡೋದು, ಕುಣೋದು, ಬಾರಿಸೋದು ಎಲ್ಲ ಇತ್ತು. ಈಗೆಲ್ಲ ಏನೂ ಇಲ್ಲ. ಹಂತಿ ಪದ ಇಲ್ಲ, ಡೊಳ್ಳಿನ ಪದ ಇಲ್ಲ, ಗೀಗಿ ಪದ ಇಲ್ಲ, ಚೌಡಿಕಿ ಪದ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಈಗೆಲ್ಲ ಇಂಥ ಇದು ಬರೀ ಮೊಬೈಲ್ನಾಗ ಹಿಡ್ಕೊಂಡು ಬಾಂಧಟ್ ನೋಡ್ಕೊತ ಹೋಗಿ ಬಿಡೋದು ಅಂತ ಇವತ್ತು. ಅದಕ್ಕೆ ಶಾಣರೆಲ್ಲ ಹಳ್ಳಿಗಾಡು ಬಿಟ್ಟು ದೊಡ್ಡ ಊರಾಗ ಹೋಗಿ ಕೂತು ಬಿಟ್ಟಾರ. ಎಲ್ಲಿ ಹುಚ್ಚರು ಬಿಡೋ ಗುದ್ದಾವ್ರು ಅಂತೇಳಿ ಅವ್ರು ದೊಡ್ಡ ಊರಾಗ ಹೋಗಿ ಬಿಡ್ತಾರೆ, ದೊಡ್ಡ ಹೋಗಿ ಕೂತಾರೆ ನೋಡಿ ನೀವು. ಅದಕ್ಕೆ ಮೇಣ ನೀರು ಇರ್ಲಿಕ್ಕಂದ್ರೆ ಮೇನು ಬದುಕಂಗಿಲ್ಲ, ನೀರು ಇರ್ಲಿಕ್ಕಂದ್ರೆ ಮೇನು ಬದುಕಂಗಿಲ್ಲ, ಮೇನ್ ಇರ್ಲಿಕ್ಕಂದ್ರೆ ನೀರು ಚಲೋ ಇರಂಗಿಲ್ಲ, ಮೇನ್ ಇರ್ಲಿಕ್ಕಂದ್ರೆ ನೀರು ಚಲೋ ಇರಂಗಿಲ್ಲ. ಹಂಗೆ ಊರಾಗ ಕಲಾವಿದರು, ಸಾಹಿತಿಗಳು, ಹಿರಿಯರು ಇದ್ರೆ ಅದಕ್ಕೆ ಎಂಥ ಚಂದ. ಕೆಣಿ ಇದ್ದ ಹಾಲು ಸಿಮಿಯತ್, ಕೆಣಿ ಇದ್ದ ಹಾಲು ಸಿಮಿಯತ್ತ, ಗಿಣಿ ತಿಂದ ಹಣ್ಣು ಸಿಮಿಯತ್ತ. ಹಿರಿಯರ ಬುದ್ಧಿವಂತೆ ಮುಪ್ಪಿನ ಹಿರಿಯರ ಬಾಯಾಗ ಮಾತು ಸಿಮಿಯತ್ತ, ದುಪ್ಪಿನ ಬಾಯಾಗ. ಅದಕ್ಕೆ ಸಂಸಾರ ಎಂಬು ಸಾಗರದಾಗ ಕಲ್ಲಿನಂಗಿರ್ಬೇಕು. ಸಂಸಾರ ಎಂಬು ಸಾಗರದಾಗ ಕಲ್ಲಿನಂಗಿರ್ಬೇಕು. ಬಲ್ಲವ್ರ ಮುಂದೆ ಬಿಲ್ಲಿನಂಗೆ ಬಾಗಿರ್ಬೇಕು. ಎಲ್ಲರ ಬಾಯಾಗ ಬೆಲ್ಲದಂಗಿರ್ಬೇಕು. ಇದ ಬದುಕ. ಈ ಬದುಕು ಬಿಟ್ರೆ ಮತ್ತೆ ಏನು ಬದುಕಿಲ್ಲ. ಇದ ಬದುಕನ್ನ ಎಲ್ಲರ ಬಾಯಾಗ ಬೆಲ್ಲಂಗಿರಿ. ಮಣಿ ಮಗ್ಗಿಲ್ದವ್ರು ಕೂಡ ಎಲ್ಲರೂ ಪ್ರೀತಿ ಸರ್ಪಣಿ ಕೊಂಡಿ ಸೌದ ಸಣ್ಣ ಆಗ್ಯಾವೋ. ಎಲ್ಲರ ಮನದಾಗ ಸಂಶಯದ ಬೀಜ ಮಳಿ ಕೊಡೋದಾವೋ. ಎಲ್ಲಿ ಹೋದರೂ ಕಾಣದಂಗ ಆಗೈತೋ ಪ್ರೀತಿ. ಎಲ್ಲರ ಮನದಾಗ ಜಾತಿ ಮುಳ್ಳ ಅಳುಕತೈತಿ. ಹುಡುಕಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ. ಎಲ್ಲ ಧರ್ಮದ ದಾರ್ಯಾಗ ಬಿದ್ದಾವ್ ಜಾತಿಯ ಮುಳ್ಳ. ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ. ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಉರಿಯ ಅದ ಕಿಡಿಯ ಬಿದ್ದ. ಕಳ್ಳರ ಸುಳ್ಳರ ಊರೂರಿಗೆಲ್ಲ ಉರಿಯ ಹಚ್ಚಾರೋ. ಒಳ್ಳೆ ಮಂದಿ ಅದ ಉರಿಯಾಗ ಸುಟ್ಕೊಂಡು ಸತ್ತಾರೋ. ಸತ್ತುಳು ಶರಣರ ಸತ್ತರ ಅನ್ಬೇಡ ಬರ್ತಾರೋ ಹುಟ್ಟಿ. ಇಂದಲ ನಾಳೆ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ. ದೇಶದೊಳಗ ದೇಶ ಕತ್ತಲಾಗ ಜ್ಞಾನ ದೀಪ ಹತ್ಲಿ. ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿಗೆ ಹೂವು ಬೆಳಿಲಿ. ಬೀಳಿಗೆ ಊರ ಬಿದಿರಿಸಿದ್ದ ನಾಡು ಕೇಳರಿ ಮನಸ್ಸಿಟ್ಟ. ಸರ್ವ ಧರ್ಮದವರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ. ಸರ್ವ ಧರ್ಮದವರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಅಂತ ಹೇಳ್ತಾ ನನ್ನ ಇಟ್ಟೊತ್ತಕ ಕರ್ಸಿ ದೇವ್ರ ಗತೆ ಕೂತು ಕೇಳಾಕತ್ತೀರಿ. ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನಡೆದೇವ್ರ. ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನಡೆದೇವ್ರ. ಕಡ್ದಾಡಿಕದನ ಮಾಡವರ ಪ್ರೀತಿನ ಬಾರಿ ಬದುಕವರ. ಕತ್ತಲದಾಗಿನ ಕಳ್ಳರ ಬೆಳಕಿನಾಗಿನ ಒಳ್ಳೆಯವರ ನೀವೇ ಅಪ್ಪೋ ನಡೆದೇವ್ರ. ಕರ್ನಾಟಕದ ಕನ್ನಡಿಗರ ಎಳೆಯ ವಯಸ್ಸಿನ ಯುವಕರ ಮುಪ್ಪಿನ ವಯಸ್ಸಿನ ಮುದುಕರ ನೀವೇ ಅಪ್ಪೋ ನಡೆದೇವ್ರ. ಕರ್ನಾಟಕದ ಕನ್ನಡಿಗರ ದೊಡ್ಡ ದೊಡ್ಡ ಪಂಡಿತರ ಬುದ್ಧಿ ಇಲ್ಲದ ದಡ್ಡರ ನೀವೇ ಅಪ್ಪೋ ನಡೆದೇವ್ರ. ಕರ್ನಾಟಕದ ಕನ್ನಡಿಗರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮಲ್ಲಿ ಕಂಡಿನಿ ಮುಕ್ಕೋಟಿದೇವ್ರ. ನನ್ನ ಆತ್ಮದ ಕನ್ನಡ ಕಂಡವರ ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪೋ ನಡೆದೇವ್ರ. ಇದ್ದ ಮಾತನ್ನ ಇದ್ದಂಗೆ ಹೇಳಿನಿ. ಕೆರೆಯ ನೀರ ಕೆರೆಗೆ ಚೆಲ್ಲಿನಿ. ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನಡೆದೇವ್ರ. ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋ ನಡೆದೇವ್ರ ಅಂತ ಹೇಳ್ತಾ ಇವತ್ತಿ ಹಚ್ಕೊಳ್ಳೋದು, ಕುಕ್ಮ ಹಚ್ಕೊಳ್ಳೋದು ಸಂಸ್ಕಾರ ಎಲ್ಲಿಂದ ಬರ್ತೈತಿ ಅಂದ್ರೆ ಅದು ಪೂಜ್ಯರ ಆಶೀರ್ವಾದದಿಂದ, ಪೂಜ್ಯರ ಮಾತಿನಿಂದ ಬರ್ತೈತಿ. ಪೂಜ್ಯರು ಮತ್ತು ನಾವು ಚಲೋ ತಂಗಿ ನಡಿ ನುಡಿ ಎಲ್ಲಿ ಇರ್ತೈತಿ ಅಂದ್ರೆ ಮಹಾತ್ಮರ ಮಾತಿನೊಳಗೆ ಇರ್ತೈತಿ. ಅದಕ್ಕೆ ಅವನ್ನೆಲ್ಲ ನಮ್ಮೊಳಗೆ ಇಟ್ಕೊಂಡು ನಾವು ಒಂದಿಟ್ಟು ಧರ್ಮದ ಹೆಜ್ಜೆ ಧರ್ಮದ ದಾರಿಯಾಗಿ ನಡೆದ್ರೆ ಈಗ ನೋಡ್ರಿ
ಧರ್ಮ ಒಂದಿಷ್ಟ ಟೈಮ್ ಐತಲ್ಲಿಪ್ಪ. ಮತ್ತೆ ನಾ ಇವ್ನ ಯಾರು ಕರ್ಕೊಂಬಂದು ಹಚ್ಚಾರ ನಮ್ಮ ಗುರುಗಳು ಬೇಯಬಾರ್ದು. ಧರ್ಮರಾಜ ಕಲಿಕಾಲ ಬರಾಕತ್ತಿತ್ತು. ಧರ್ಮರಾಜ ಏನು ಮಾಡಿದ, ಅವ್ ಭೀಮ ಅರ್ಜುನ ಕಳಿಸಿದ. ಮತ್ತು ಇನ್ನ ನಮ್ಮದು ದಿವಸ ಐತಿ, ಮತ್ತು ಕಲಿಗೆ ಬರಬೇಡ ಅಂತೇಳಪ್ಪ, ಕಲಿಗೆ ಬರಬೇಡ ಅಂತೇಳಿ ಅರ್ಜುನನ್ ಕೊಟ್ಟು ಕಳಿಸಿದ. ಅರ್ಜುನ ಅದು ಅರ್ಯ ಬರ್ತಾಕತ್ತಿದ್ದ. ಅಲ್ಲೊಂದು ಕಲಿ ತನ್ನ ಆಟ ನಡೆಸಿದ. ಈಗ ಎಂಥ ಆಟ ನಡೆಸಿದ ಅಂದ್ರೆ, ಒಂದು ಕುದುರೆ ಮೇವ್ತಿತ್ತು. ಹಂಗೆ ಮೇವ್ತಿರ್ತಾರೆ, ಮುಕ್ಕಳಲ್ಲಿ ಮೇವ್ತಿತ್ತು, ಬಾಯಲ್ಲಿ ಹೆಂಡಿ ಹಾಕ್ತಿತ್ತು ಅದು ಕುದುರೆ. ಅದನ್ನು ನೋಡಿ ಬಂದ, ಯಾಕಪ್ಪ ಅರ್ಜುನ ನೀವೊಂದು ಹೆಂಗ್ರಿ, ನಾವು ಧರ್ಮನ ತಮ್ಮ ಅರ್ಜುನ ಮತ್ತು ನಿಮ್ಮ ಬೆಟ್ಟಿಗೆ ಬಂದೆವು. ಯಾಕ್ರಿ? ಇಲ್ಲ ಮತ್ತು ಇನ್ನು ನೀವು ಬರೋದು ಭಾಳ ದಿವಸ ಐತತ್ತ, ಮತ್ತು ನೀವು ಯಾಕಪ್ಪ ಈಗ ಬರಬೇಡ್ರಿ. ಯಾಕಲ್ಲ ಬಾದ ಮತ್ತು ದಾರಿಗೆ ಏನಾರ ನೋಡಿದೆ ನಾನು. ನೋಡೀನ್ರಿ. ಏನು ನೋಡಿದೆ? ಒಂದು ಕುದುರೆ ನೋಡೀನ್ರಿ. ಕುದುರೆ ಏನು ಮಾಡ್ತೈತೆ? ಅದು ಮುಕ್ಕಳಲ್ಲಿ ಮೇವ್ತಿತ್ತು, ಬಾಯಲ್ಲಿ ಹೆಂಡಿ ಹಾಕ್ತದೆ. ಹಾಂ, ಸುಳ್ಳು ಹೇಳ್ಬಾರ್ದು. ಸುಳ್ಳು ಯಾಕೆ ಹೇಳ್ರಿ? ನಾನು ನೋಡಿ ಬಂದದ್ದು ಕರೆ ಐತಿ. ಹಂಗಾದ್ರೆ ಸುಳ್ಳಾದ್ರೆ ಇಲ್ಲ, ನಾನು ಕಂಬಕ್ಕೆ ಕಟ್ಟಲ್ಲ, ನಾಯಕ ಇದು ಮಾಡಿ ಸುಳ್ಳು ಹೇಳ ಅಂದ. ಹೋಗಿ ನೋಡ್ತಾರ, ಅದು ಕುದುರೆ ಬಾಯಲ್ಲೇ ಮೇವ್ತಿತ್ತು, ಮುಕ್ಕಳಿನ ಹೆಂಡಿ ಹಾಕ್ತಿತ್ತು. ಅರ್ಜುನ ಹಿಡ್ಕೊಂಡು ಕಟ್ಟಿಬಿಟ್ಟು ಕಟ್ಟಿ ಮುಂದೆ ಭೀಮನ ಕಳಿಸಿದ ತಡ ಆಗ್ತದೆ. ಅವ ಬರೋಲ್ಲ, ನೀನು ಹೋಗಿ ಕರ್ಕೊಂಡು ಹೋಗತ್ತ. ಅವನು ಕಳಿಸಿದ ಕೂಡಲೇನ ಅವ ಹೋಗಿ ಬರೋ ಮುಂದೆ ಒಬ್ಬ ಹೆಣ್ಮಾಳು ದಾರ್ಯಾಗ ಕೂಸಿನ ಹರಿದಿದ್ಳು. ಆ ಹರದ ಕೂಸಿನ ಹರ್ಕೊಂಡು ತಿನ್ನಾಕ ಹತ್ತಿದ್ದಳು. ನೋಡಿದ ಅದು ಎಂತ ತಾ ಹರಿದ ಕೂಸಿನ ತಾನ ತಿತ್ತಾಳ ಹೆಣ್ಮಾಳ ಅಂತೇಳಿ ಹಂಗ ಮನೆಗೆ ಬಂದ. ಆ ಕಲಿ ಮನೆಗೆ ಬಂದು ಕೇಳ, ಬರ್ರಿ ಧರ್ಮ ನಮಸ್ಕಾರ ಇದ್ದ ಕಲಿಕಾಲ ಯಾಕೆ ನಮ್ಮ ಅಣ್ಣಾರು ಕಳಿಸ್ಯಾರ, ಯಾಕೆ ಮತ್ತು ನಮ್ಮ ಅರ್ಜುನ ಕಳಿಸಿದ್ದೇವ್ರಿ, ಮತ್ತು ನೀವು ಬರಲಿಲ್ಲ, ಅದಕ್ಕೆ ನಾ ಬಂದೀನಿ. ಅಲ್ಲೋ ಮರ, ಪಾಂಡವರು ಧರ್ಮಂತರು, ಸುಳ್ಳು ಹೇಳಂಗಿಲ್ಲ, ಅವ್ರ ಮಾತಿನಾಗ ಪುಣ್ಯದಿಂದ ಮಳೆ ಬೆಳೆ ಎಲ್ಲ ಆಕೈತಿ. ಮತ್ತು ಇವು ಎಷ್ಟು ಸುಳ್ಳು ಮರ, ನಿಮ್ಮ ತಮ್ಮನೇ ಎಷ್ಟು ಸುಳ್ಳು ನೀವ, ಮತ್ತು ನೀ ಏನಾರ ನಾನು ನೋಡಿನಲ್ರಿ. ಏನು ನೋಡಿದೆ? ಅಲ್ಲಿ ಹೋಗಿ ಹೆಣ್ಮಾಳು ಹರಿದಿದ್ರು ರೀ, ಕೂಸ ಹರಿದಿದ್ರು, ಆ ಹಸಿ ಕೂಸಿನ ಹರ್ಕೊಂಡು ತಿನ್ನಾಕತ್ತಿ. ಕರೆನಾ? ಮತ್ತು ನೀವು ಸುಳ್ಳು ಹೇಳ್ಯಾಕ, ನೀನು ಸುಳ್ಳು ಹೇಳ್ಯಪ್ಪ ಅಂದ. ಹೇಳ್ರಿ ನೋಡ್ರಿ ಮತ್ತು ನೀವು ಸುಳ್ಳು ಹೇಳಿದ್ರೆ ನಮ್ಮ ತಮ್ಮನ ಹೆಂಗೆ ಕಟ್ಟಿ ನನ್ನ ಕಟ್ಟಿ ಬಿಡ್ರಿ ಅಂದ. ಹೋಗಿ ಕರ್ಕೊಂಡು ಹೋಗಿ ನೋಡ್ತಾರ, ಆ ಹೆಣ್ಮಾಳು ತನ್ನ ಕೂಸಿನ ಬಲಿ ಕೂತು ಬಿಟ್ಟಾಳ. ಇವರಿಬ್ರು ಹೋದ್ರು, ಏನು ಗಾತಕ್ಕೆ ಬಿದ್ದರು, ಏನು ಮಾಡಿದ್ರು ಅಂತೇಳಿ ಧರ್ಮರಾಜ ಎದ್ದು ಕಲಿ ಮನೆಗೆ ಬರಾಕತ್ತಿದ. ಈಗಾದ್ರೂ ನೋಡ್ರಿ ನೀವು, ಸುಳ್ಳ ತಗಲ ಹೇಳೋರ ಮನೆಗೆ ಒಳ್ಳೆಯವ್ರ ಹೋಗುದು. ಈಗಾದ್ರೂ ಒಳ್ಳೆಯವ್ರು ಹೋಗ್ತಾರೆ, ಮತ್ತು ಅವ್ರ ಮನೆಗೆ ಹಿಂಗೆ ಫೋನ್ ಮಾಡಿದ ಹಚ್ಚೋದು ಅವರು ಹಚ್ಚಿರ್ತಾರ, ಮತ್ತು ಅವ್ರನ್ನ ಬಿಡಿಯೋಸಾಕ ಅವ್ರನ್ನ ಕರ್ಯಾಕೆ ಹೋಗ್ತಿರ್ತೀವಿ ನಾವು. ಈಗಾದ್ರೂ ಹಂಗೈತಿ. ಅಂದ ಕೂಡಲೇ ಅವ್ನು ಕರ್ಯಾಕೆ ಬರೋ ಬಾರು. ಅವ್ನು ಧರ್ಮರಾಜ ಬರೋ ಮುಂದೆ ದಾರ್ಯಾಗ ಗುಡ್ಡ ಒಂದು ಕೂದಲು ಎಳಿಮೆ ನಿಂತಿತ್ತು. ಒಂದು ಕೂದಲು ಎಳಿಮೆ ನಿಂತಿತ್ತು. ದೊಡ್ಡ ಕಲ್ಲ ಉಳ್ಳುಳ್ಳಿ ಬೀಳ್ತಿತ್ತು, ಸಣ್ಣ ಕಲ್ಲು ಮ್ಯಾಗ ಇರಕತ್ತಿತ್ತು. ನೋಡಿದ ಅವ ಅಂದ, ನಾನಿಷ್ಟು ವರ್ಷ ಧರ್ಮಲೇ ದುಡಿದಿದ್ರೆ, ನಾನು ಧರ್ಮಲೇ ನಡೆದಿದ್ರೆ ಇದು ಹೆಂಗೆ ನಡೆಯಾಕತ್ತೈತಿ, ಇದು ಹಿಂಗೆ ಇರ್ಬೇಕು, ನಾವು ಹೊಳಿ ಬರ್ತಕ್ಕ ಅಂತ. ಹೊಳಿ ಬರ್ತಕ್ಕ ಹಿಂಗೆ ಇರ್ಬೇಕಂತ ಆಣಿ ಇಟ್ಟು ಅದಕ್ಕೆ ಬಂದು ನಮಸ್ಕಾರ ಬರ್ರಿ ಧರ್ಮರ ಬರ್ರಿ, ಯಪ್ಪ ನೀವು ನಿಮ್ಮಿಂದ ಮಳೆ ಬೆಳೆ ಸಮೃದ್ಧಿ ಆಗೈತಿ, ನೀವೆಲ್ಲ ಎಲ್ಲ ಅನ್ನ ನೀರ ಎಲ್ಲ ಸಮೃದ್ಧಿ ಅಂತ ಪುಣ್ಯದವ್ರಪ್ಪ ನೀವು ಧರ್ಮರಾಜರು, ನೀವು ಹಿಂಗೆ ಹೇಳಿ ಮತ್ತು ದಾರಾಗ ನೀವೇನ್ರ ಇವನ್ರಿ ನಿಮ್ಮ ತಮ್ಮಾರಿಬ್ರು ಸುಳ್ಳು ಹೇಳಿದ್ರು ಹಿಂಗೆ, ಮತ್ತು ನೀವೇನ್ರ ನಾನು ನೋಡಿನಿಲ್ಲ. ಏನು ನೋಡಿದ್ರಿ? ಕೂದಲು ಎಳಿಮ್ಯಾಗ ಗುಡ್ಡು ನಿಂತೈತಿ, ದೊಡ್ಡ ಕಲ್ಲ ಉಳ್ಳುಳ್ಳಿ ತೆಳಗೆ ಉಳ್ತಾವ, ಸಣ್ಣ ಕಲ್ಲು ಮ್ಯಾಗ ಇರಕತ್ತೈತಿ ಅಂದ. ಹಂಗೆ ನೀವು ಕರೆನ್ರ ಕರೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತಾರ. ಹೋಗು ತಕ ದೊಡ್ಡ ಕಲ್ಲು ಉಳ್ಳುಳ್ಳಿ ತೆಳಗೆ ಬಿಡ್ತಿತ್ತು, ಸಣ್ಣ ಕಲ್ಲು ಮ್ಯಾಗ ಇರಕತ್ತಿತ್ತು, ಕೂದಲು ಎಳಿ ಮ್ಯಾಗ ಗುಡ್ಡು ನಿಂತಿತ್ತು. ನೋಡ್ತಿ ಕಲಿ ಗತ 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 ನಡಗಾಕತ್ತಿ. ಸತ್ಯವಂತರು ನೋಡಿದ್ರೆ ಹೆಂಗೆ ಸೂಡ್ರು ನಡಗ್ತಾರಲ್ಲ, ಅವಾಗ ಅದು ನಡಗಾಕತ್ತಿ. ನಡಕಸಿಂದ ಅವ ಏನು ಮಾಡಿದ ಅವಾಗ ಅಂದ್ರೆ, ಇದು ಸತ್ಯ ಕರೆಯಪ್ಪ ಕರೆ, ನಾನು ಹೇಳಿ ನೀ ಹೂಜಾಗ ಹೋಗ್ಬೇಕಂದ. ಯಾಕಂದ್ರೆ ಅವಾಗ ಹೂಜಾಗ ಹೋಗ್ಬೇಕಂದ್ರೆ ಅವ್ರನ್ನೆಲ್ಲ ನೋಡಿದ್ರಲ್ಲ, ಇವತ್ತು ಹಂಗೆ ನಡೆದೈತ್ರಿ. ಸಾಕ್ಷಿ ಹೇಳೋರು ಸುಳ್ಳು ತಕ್ಕನ ಹೇಳ್ತಾರೆ ಕೋರ್ಟ್ನಾಗ ಕಚೇರಿಯಾಗ, ಸಾಕ್ಷಿ ಹೇಳೋರು ಸುಳ್ಳು ತಕ್ಕನ ಹೇಳ್ತಾರೆ. ಈಗ ಕಚೇರಿಯಾಗ ನೋಡಿ ನೀವು ಸುಳ್ಳು ತಕ್ಕನ ಹೇಳ್ತಾರೆ. ಮತ್ತು
ಊರನ್ನ ನ್ಯಾಯ ಹರುವಂತ ಹಿರಿಯರ ಅನ್ಯ ಕೆಲಸ ಮಾಡಕತ್ತಾರ. ತಮ್ಮ ಮಕ್ಕಳು ತಾವ ತಿಂದಂಗ, ತಮ್ಮ ಮಕ್ಕಳು ತಾವ ತಿಂದಂಗ ಅನ್ಯ ಹೇಳಿದ್ರೆ, ಮತ್ತು ಸುಳ್ಳು ಸಾಕ್ಷಿ ಹೇಳಿದ್ರೆ, ಮತ್ತೆ ಹೇಳಿದ ಬಾಯಲ್ಲಿ ತಿತ್ತು ಮಕ್ಕಳಿಂದ ಹೆಂಡಿ ಹಾಕ್ತಿ ತಂದೇವಲ್ಲ ಹಂಗೆ ಸುಳ್ಳು ಹೇಳಿದ್ರೆ, ಅದಕ್ಕೆ ಸಣ್ಣ ಕಲ್ಲ ಉಳ್ಳಿ ಬಿಡ್ತಿತ್ತು, ದೊಡ್ಡ ಕಲ್ಲು ಮ್ಯಾಗೆ, ದೊಡ್ಡ ಕಲ್ಲು ಉಳ್ಳಿ ಬಿಡ್ತಿತ್ತು, ಸಣ್ಣ ಕಲ್ಲು ಮ್ಯಾಗೆ ಇರ್ತಿತ್ತು. ಅಂದ್ರೆ ಈಗ ದೊಡ್ಡ ದೊಡ್ಡ ಮಣಿತನ, ದೊಡ್ಡ ದೊಡ್ಡವ್ರ ಬದುಕ, ದೊಡ್ಡವ್ರ ಬಾಳೆ ಎಲ್ಲ ಹಳ ಇರೋದು ಹರ್ಕೊಂಡು ಹೊಂಟೈತಿ. ಸಣ್ಣವ್ರ ಮ್ಯಾಗ ಹೊಂಟು ಅವ್ರ ದೊಡ್ಡವ್ರ ಹಾಕತ್ಯಾರ. ಒಂದು ಕೂದಲು ಹೇಳಿ ಒಳಗೆ ಒಬ್ಬ ಧರ್ಮಂತನ ಮಾತಿನಾಗ ಸುಮ್ಮ ಒಂದು ಈಟು ಉಳ್ದೈತಿ, ಇದು ಉಳ್ದೈತಿ. ಅದಕ್ಕೆ ಇದು ಉಳ್ದೈತಿ. ಅದಕ್ಕೆ ಅವ್ನು ಏನು ಮಾಡ ಹೂಜಾಗ ಹೋಗಿಸಿ ಅದನ್ನ ಯಾವ ಭೀಮನ ಕೈ ಕೊಟ್ಟು ಕಳಿಸಿದತ್ತೆ. ಇದನ್ನ ಕಪ್ಪತ್ತು ಗುಡ್ಡ ಎತ್ತಿ ಬಡ್ಡಾಗಿ ಇಟ್ಟು ಬಾಯಿನತ್ ಕಳಿಸಿದತ್ತೆ. ಅವ ಏನು ಮಾಡಿದ, ನಮ್ಗೆ ಎಷ್ಟು ಬೆರಕೆ ಇತ್ತು, ನಮ್ಮನ್ನೆಲ್ಲ ಇಟ್ಟೋತಕ್ಕ ಕಟ್ಟಿ ಎಲ್ಲ ಮಾಡಿತ್ತು. ಹೆಂಗೆ ಮಾಡ್ಬೇಕಂತ ಹಿಂಗೆ ಬಿಚ್ಚಿ ನೋಡಿದ, ಒಂದು ಇಷ್ಟೇ ಕಾಲು ಹೊರಗೆ ಬಂದುಬಿಡ್ತು. 7 ಗುಡ್ಡ ಹೇಳಿದ್ರು ಆ ಕಾಲು ಹೊರಗೆ ಬರಲಿಲ್ಲ. ಅದ ಈ ಕಲಿಕಾಲ. ಈ ಕಲಿಕಾಲ ಇದೇ ಕಾಲ. ಸುಳ್ಳ ತಗಲ ಬಾಜಿ ಮಾಡೋದಂದ್ರೆ ಇದೇ ಕಾಲ. ಸತ್ಯವಂತರಿಗೆ ಕಂಟಕ ತಂದಿಟ್ಟಿದ್ದ ಇದೇ ಕಾಲ. ಒಳ್ಳೆಯವರನ್ನ ಹಳ್ಳ ಹಿಡಿದು ಹರಿಯಾಕ ಹಚ್ಚಿದ್ದ ಇದೇ ಕಾಲ. ಸುಳ್ಳು ಮಂದಿ ಕೂಡ ನಾವು ಹೆಂಗೆ ಬದುಕೂನು ಅಂತೇಳಿ ವಿಚಾರ ಮಾಡಿ ಬುದ್ಧಿಲಿಂದ ನಾವು ನೀವು ಬದುಕೂನು. ಊರಾಗ ಎಲ್ಲರೂ ಒಳ್ಳೆಯವರು. ನಿಮ್ಮ ಊರಾಗ ಒಕ್ಕಟ್ಟಿಂದ ಬದುಕ್ರಿ. ನಿಮ್ಮ ಊರಾಗ ಕಮ್ಮನ ಹುಡುಗರು ಇದ್ವು ಅಂದ್ರೆ ಅವ್ರು ದುಡ್ಕೊಂಡು ತಿಂದ್ರೆ ಅವ್ರಿಗೆ ನಮ್ಮದೆಲ್ಲ ಹಿರಿಯರು ಹಂಗೆ ಇದ್ದಿದ್ದಿಲ್ಲ. ಹುಡುಗಿ ಹೆಣ್ಣು ಕೊಡ್ಬೇಕಾದ್ರೆ ಹೆಂಗೆ ಕೊಡ್ತೀರ, ನಮ್ಮ ಹಳೆ ಮಂದಿ ಬಂದು ಹಿರಿಯರ ಮಂದಿ ಅದಾರ. ಹುಡುಗ ಬಂಟದ ದುಡ್ತದ ಅಂದ್ರೆ ಅವ್ನ ಎತ್ತಿ ಕಲ್ಲು ಹರಿಯಾಗಾರ ಒಂದು ಸೇರಿ ಜೋಳ ತಂದು ಹಾಕ್ತಾರ, ಕೊಟ್ಟು ಬಿಡೋನು ಕಣ್ಣೆ ಹಾಕ್ತಿದ್ರು. ಈಗ್ರಿ ಮಣಿ ದೊಡ್ಡದಿರ್ಬೇಕು, ಪಾಯ್ಕಾನಿ ಮನೆಯಾಗ ಇರ್ಬೇಕು, ಮತ್ತು ಅದು ಒಲಿ ಊದುದು ಇರಬಾರ್ದು. ಅದೇನು ನಿತ್ತು ಗದ್ದುದೈತಲ್ಲ ಅದು ಉಗಿ ಗ್ಯಾಸಿಂದ, ಅದು ಗ್ಯಾಸಿಂದ ಬಂದದಲ್ಲ ಅಂಥ ಒಲಿ ಇರ್ಬೇಕು. ಮಗಳಿಗೆ ಉಗಿ ಹತ್ತಬಾರ್ದು. ಏನು ಮಾಡ ನಿಂತಿದ್ದ ಮತ್ತ ಅದ್ರ ಆತ್ಮ ತಿಂದ್ರೆ ನಿಮ್ಗೆ ಒಟ್ಟರಿಗೆ ರೋಗ ಬಿಟ್ಟದಲ್ಲ. ಆ ಸಿಲಿಂಡರ್ ಅಂದ್ರೆ ಕೂಡ ಆ ಗ್ಯಾಸಿನ ಅವಾಗ ದಾರಿ ನೆರ ಹಾಕಿದ್ರೆ ದುಡಿದು ಬರ್ತಿದ್ರು, ಊಟ ಮಾಡ್ತಿದ್ರು. ಒಟ್ಟರಿಗೆ ಹರಾಮ ತಿನ್ನೋಣ, ಆರಾಮ ಇರೋನು ಹರಾಮ್ ತಿನ್ನೋಣ. ಎಲ್ಲಿಂದ ಬರ್ತೈತಿ ಇದು? ಎಲ್ಲಿಂದ ಬರ್ತೈತಿ? ಭೂಮಿಯಾಗ ರೈತ ದುಡ್ದಾಗಣ ಎಲ್ಲರಿಗೂ ಕಾಳ ಒಂದು ತಾನು ಬರ್ತೈತಿ. ನೀವು ದಾರಿ ನಡೆದಾಗಣ ನೋಡ್ರಿ, ದಾರಿ ನಡೆದಾಗ ಊರು ಬರ್ತೈತಿ, ದುಡ್ದಾಗ ಸೌಕಾರಿಕೆ ಬರ್ತೈತಿ. ಧರ್ಮಿನ ನಡೆದ ನಿಮ್ಮ ಬದುಕು ಬಂಗಾರ ಆಕೈತಿ ಅಂತ ಹೇಳ್ತಾ ನಾನು ಕರೆಸಿ ನಾ ಮಾತಾಡಕ್ಕೆ ಹಚ್ಚಿನಿ. ನಾ ಏನೇನೋ ಮಾತಾಡೀನಿ. ಒಂದಿಟ್ಟು ಏನಾರ ತಪ್ಪಾಗಿದ್ರೆ ಕ್ಷಮ ಮಾಡ್ರಿ. ಮತ್ತು ಒಂದು ಎಲ್ಲರೂ ದೇವ್ರ ಗತಿ ಕೂತೀರಿ. ಅದಕ್ಕೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ನಾವು ಹೌದಂದ್ರೆ ಹೌದು ಅಂತಾವು, ನಾವು ಅಲ್ಲಂದ್ರೆ ಅಲ್ಲ ಅಂತಾವು. ನಕ್ಕರ ನಮ್ಗೂಡ ನಗ್ತಾವು, ಅತ್ತರ ನಮ್ಗೂಡ ಅಳತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಬೈಲಾಗಿಟ್ಟಾರ ಬೈಲಾಗಿರ್ತಾವು, ನಾವು ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವೆ, ಮಸೀದಿಯಾಗಿಟ್ಟಾರ ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿಟ್ಟಾರ ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹಾಲ ತುಪ್ಪ ಸುರಿದಾರ ಕುಡ್ತಾವು, ನಾವು ಹೋಳಿಗೆ ಹುಕ್ಕಿ ಮಾಡಿದಾರೆ ಉಣ್ತಾವು, ನಾವು ಹೂಕಾಯಿ ಹಣ್ಣು ಕೊಟ್ಟರೆ ಕಿತ್ತಾವು, ನಾವು ಕುರಿ ಕೊಡಕ್ಕೆ ಹೋದ್ರೆ ಉಣ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಮಾತಾಡೋ ದೇವರ ಮರ್ತೇವು. ನಾವು ಕುಂಕುಮ ಹಚ್ಚಿದಾರೆ ಕುಂಕುಮ ಹಚ್ಕೋತಾವು, ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವು, ನಾವು ಇವತ್ತಿ ಹಚ್ಚಿದಾರೆ ಇವತ್ತು ಹಚ್ಕೋತಾವು, ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಮಾತಾಡೋ ದೇವರ ಮರ್ತೇವು, ನಂಬಿಕೆ ದೇವರ ಕೈ ಬಿಟ್ಟೇವು, ಇಲ್ಲದ ದೇವರ ಹುಡ್ಸೇವು, ಅಲ್ಲದ ಊರಿಗೆ ಹೊಂಟೇವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಅಂತ ಹೇಳ್ತಾರೆ. ಎಲ್ಲ ಊರಾಗ ಎಲ್ಲ ಹಿರಿಯರು ದೇವ್ರ ಗುಡಿ ಕಟ್ಟಿರಿ, ಮಸೀದಿ ಕಟ್ಟಿರಿ. ನಾವೇ ಕಟ್ಟೇವು, ಅದಕ್ಕಾಗಿ ನಾವೇ ಬಡ್ದಾಡ್ತೀವಿ. ಗುಡಿ ಕಟ್ಟಿದವರು ನಾವ, ಅಡ್ಡ ಬೀಳೋರು ನಾವ, ಉದ್ದ ಬೀಳೋರು ನಾವ, ಬೇಡ್ಕೊಳ್ಳೋರು ನಾವ, ದೇವ್ರಿಗೆ ಮಾಡೋರು ನಾವ, ಮಂದಿ ನುಣ್ಸೋರು ನಾವ, ಎಲ್ಲ ಮಾಡೋರು ನಾವ. ಮತ್ತು ನೋಡಿ ಸೊಸಿ ತರೋರು ನಾವ, ಹುಡುಕ್ಯಾಡಿ ಸೊಸಿ ಕೂಡ ಜಗಳ ಮಾಡೋರು ನಾವ, ಸೊಸಿನ ಮಗನ ಹೊರಗೆ ಹಾಕೋರು ನಾವ. ಅವ್ರ ಕೂಡ ಮೇಲೆ ಕೇಸ್, ಅವ್ರು ನಮ್ಮ ಕೂಡ ಕೇಸ್ ಕಂಪ್ಲೇಂಟ್ ಕೊಟ್ರೆ ಅವ್ರು ಕೂಡ ಜಗಳ ಆಡಕ್ಕೆ ಹೋಗಿ ಪೊಲೀಸರು ತಯಾರು ಮಾಡೋರು ನಾವ. ನಮ್ಮನ್ನು ಬಿಟ್ಟರು ಯಾರು ಇಲ್ಲ. ಅದಕ್ಕೆ ನಿಮ್ಗೆ ಎಂಥ ತ್ರಾಸ ಬಂದರು ಮಕ್ಕಳ ಮೇಲೆ ಸಿಟ್ಟಾಗ್ಬೇಡ, ಸ್ವಸ್ಥರ ಮೇಲೆ ಸಿಟ್ಟಾಗ್ಬೇಡ. ಯಾಕಂದ್ರೆ ಅವ್ರಿಗೆ ಮುಂದೆ ಕಾಲು ಬರ್ತೈತಿ, ಅವ್ರಿಗೆ ಬುದ್ಧಿ ಬರ್ತೈತಿ. ಅವಾಗೆಲ್ಲ ಅವ್ರಿಗೆ ಹಿಡ್ಕೊಂಡು ತಿಂತಾರೆ. ಅದಕ್ಕೆ ಇವತ್ತೆಲ್ಲ ಹಿರಿಯರು ಕೂಡಿ
ಇವತ್ತು ಈ ಕಾರ್ಯಕ್ರಮ ಅಪ್ಪರು ಒಂದು ಮಾತಾಡಕ್ಕೆ ಹೆಚ್ಚು ತಮ್ಮೆಲ್ಲರೂ ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು, ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು, ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ ತಿರ್ಕೊಳಕ್ ಹಚ್ಚಿದ್ದು ಮಾತು, ತಿರ್ಕಗ ಅಧಿಕಾರ ಕೊಟ್ಟದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗ ಮರಮರ ಮರಗಿಸಿದ್ದು ಮಾತು, ಊರಿಗೆ ಉರಿಯ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಹೂವಿನ ಹಂಗ ಅರಳಿದ್ದು ಮಾತು, ಮುಳ್ಳಿನ ಹಂಗ ನಟ್ಟದ್ದು ಮಾತು, ಬೇವಿನಕ್ಕಿಂತ ಕೈಯಾದ ಮಾತು, ಬೆಲ್ಲದಕ್ಕಿಂತ ಸೆನಿಯಾದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲದವರ ಬಾಯಾಗ ಗಿಲ್ಲದ ಮಾತು, ಬೀಳಿಗೆ ಬಿದಿರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು, ವಾಟ್ಸಪ್ ಮೊಬೈಲ್ದಾಗ ಹೆಸರಾದ ಮಾತು ಅಂತ ಹೇಳ್ತಾ ಮುಗಿಸ್ಬೇಕಂತ ಮಾಡಿದ್ವಿ. ಆದ್ರೆ ಒಂದು ನೀವೆಲ್ಲ ಕೂಡಿ ಹಾಡತಾಳ ಹಾರೋರು ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜಿ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಒಟ ಅಂತೈತಿ ಒಡ್ಡಾರ ಮುದುಕಿ, ಅಡ್ಡಾದ್ದು ಬರ್ತೈತಿ ರಡ್ಡಾರ ಮುದುಕಿ, ಶಟಗೊಂದು ಕುಂತೈತಿ ಶೆಟ್ಟಾರ ಮುದುಕಿ, ಶಟಗೊಂದು ಕುಂತೈತಿ ಶೆಟ್ಟಾರ ಮುದುಕಿ, ಅಳಿಗಾಡುವಲ್ಲ ಐನಾರ ಮುದುಕಿ, ಗೋಣ ಹಾಕತೈತಿ ಗಾಣಿಗಾರ ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜಿ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಹಾಸಿಗೆ ಹಾಸ್ಯಾಳ ದಾಸರ ಮುದುಕಿ, ಹಾಸಿಗೆ ಹಾಸ್ಯಾಳ ದಾಸರ ಮುದುಕಿ, ಛತ್ರಿಗೆ ಎಳ್ಸೈತಿ ಛತ್ರಿಯಾರ ಮುದುಕಿ, ಸಮಾಧಾನ ಮಾಡ್ತೈತಿ ಸಮಗಾರ ಮುದುಕಿ, ಸಮಾಧಾನ ಮಾಡ್ತೈತಿ ಸಮಗಾರ ಮುದುಕಿ, ಚೀರಾಡ್ತೈತಿ ಒಂದು ಚೀರ್ಕಾರ ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪಾತಾರ ಮುದುಕಿ, ಗೆಜ್ಜಿ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಉಪ್ಪಾದ್ರೆ ಮಾಡ್ತೈತಿ ಉಪ್ಪಾರ ಮುದುಕಿ, ಬುದ್ಧಿ ಹೇಳ್ತಾಳ ಬುಡ್ಡಾರ ಮುದುಕಿ, ಉಪ್ಪಾದ್ರೆ ಮಾಡ್ತೈತಿ ಉಪ್ಪಾರ ಮುದುಕಿ, ಬುದ್ಧಿ ಹೇಳ್ತಾಳ ಬುಡ್ಡಾರ ಮುದುಕಿ, ಜಗ್ಗಾಡ್ತೈತಿ ಒಂದು ಜೈನರ ಮುದುಕಿ, ಜಗ್ಗಾಡ್ತೈತಿ ಒಂದು ಜೈನರ ಮುದುಕಿ, ಒಲಿ ಅಂತೈತಿ ವಾಲಿಕಾರ ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜಿ ಮುಡಿಸ್ತಾಳ ಗುಜ್ಜರ ಮುದುಕಿ, ತಬಲಾ ಬಡ್ತೈತಿ ಹಾರೋರು ಮುದುಕಿ, ಹಾಡತಾಳ ಹಾರೋರು ಮುದುಕಿ, ನಾಚ ಬುರುಕಿ ಬಾಳ ನಾಲ್ಗೆಯರ ಮುದುಕಿ, ನಾಚ ಬುರುಕಿ ಬಾಳ ನಾಲ್ಗೆಯರ ಮುದುಕಿ, ಮುಸು ನಡಿತಾಳ ಮುಸಲಾರ ಮುದುಕಿ, ನಾಚ ಬುರುಕಿ ಬಾಳ ನಾಲ್ಗೆಯರ ಮುದುಕಿ, ಮುಸು ನಡಿತಾಳ ಮುಸಲಾರ ಮುದುಕಿ, ಕುಣಿದಾಡ್ತೈತಿ ಒಂದು ಕುಂಬಾರ ಮುದುಕಿ, ಕುಣಿದಾಡ್ತೈತಿ ಒಂದು ಕುಂಬಾರ ಮುದುಕಿ, ಕೂಗ ಹೊಡುವತ್ತಾಳ ಕೂರುಬರ ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾಳ ಮುದುಕಿ, ಗೆಜ್ಜಿ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ, ಹಾಡತಾಳ ಹಾರೋರು ಮುದುಕಿ, ಎಲ್ಲಾ ಜಾತಿ ಮುದುಕಿಯಾರ ಕೂಡ್ಯಾರು, ಅಪ್ಪರ ಪುಣ್ಯ ತಿಥಿಯಾಗಿ ಕುಂತಾರು, ಬೀಳಿಗೆ ಬಿದ್ರಿ ಸಿದ್ದಪ್ಪನ ಕಂಡ್ರು, ನಮ್ಮ ಮೇಲೆ ಹಾಡ ಕಟ್ಟು ಅಂದ್ರು, ಹಾಡತಾಳ ಹಾರೋರು ಮುದುಕಿ, ಪದ ಮಾಡ್ತಾಳ ಪತ್ತಾರ ಮುದುಕಿ, ಗೆಜ್ಜಿ ನುಡಿಸ್ತಾಳ ಗುಜ್ಜಾರ ಮುದುಕಿ, ತಬಲಾ ಬಡ್ತೈತಿ ತಳವಾರ ಮುದುಕಿ, ಹಾಡತಾಳ ಹಾರೋರು ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಮಾತಾಡಕ್ಕೆ ನನಗೊಂದು ಅವಕಾಶ ಕೊಟ್ಟಿವಿ. ಅದಕ್ಕೆ ನಿಮ್ಗೆ ಹಬ್ಬ ಪಾದಕ್ಕೆ ಹಣಿ ಮಾಡಿದು ಎಲ್ಲ ಗುರುಗಳಿಗೂ ನನ್ನಲ್ಲಿ ಏನರ ತಪ್ಪು ತಡೆಯಿದ್ರೆ ನನ್ನ ಕ್ಷಮಾ ಮಾಡಿ ಅಂತೇಳಿ, ಯಾಕಂದ್ರೆ ನಾನು ಗಳೆ ಹೊಡೆದವ, ಭೂಮಿಯಾಗ ದುಡ್ದವ, ಕಣ ಕಡ್ದವ, ರಾಶಿ ಮಾಡಿದವ, ನಟ್ಟು ಕಡ್ದವ, ಬಾಯಿ ಕಡ್ದವ, ಆದ್ರೆ ಇವತ್ತಿನ ಈ ಮಂದಿನ ಮುಗ್ಗುರುತನದ ಮಂದಿ ನೋಡಿದ್ರೆ ನನ್ನ ಮೈ ಎಲ್ಲ ಕಥ ಆಗ್ತೈತಿ. ಇವ್ರನ್ನ ಬಾರ್ಕೊಂತ ಬಂದೆ ಜಡಿಗೇನೋ ಅಂತ ಸಿಟ್ಟು ಬರ್ತೈತಿ. ಏನು ಮಾಡೋದು ಬಡಿಯಾಕು ಬರ್ಲಾಕಿಲ್ಲ, ಬೇಯಾಕು ಬರ್ಲಾಕಿಲ್ಲ. ಅದೇ ಹೇಳ್ತಾರಲ್ಲ, ಬಡ್ದಿಯ ಬಸರ ಒದ್ದಿಯ ಮುತ್ತು ಕಟ್ಟ್ಯಾಳ, ನಂದಿಯ ಅಕ್ಕನ ಮಗಳು, ಹಿಂಗೆ ಬಿಟ್ಟೈತಿ. ಏನು ಮಾಡಕ್ ಬರಂಗಿಲ್ಲ, ಸುಮ್ಮನೆ ಕೂತ ನಾವು ಮಂದಿ ಹಾಕ್ಬಿಟ್ಟು ಗೋಣ್ ಹಾಕೋತ ಹೋಗ್ಬಿಡು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.